ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸ್ನೇಹಿತರಾದಂಥ ವಿದ್ವಾಂಸರೇ, ಆತ್ಮೀಯ ವಿದ್ಯಾರ್ಥಿಗಳೇ, ಸಾರ್ವಜನಿಕರೇ, ಶ್ರೋತೃಗಳೇ, ಈ ತ್ರೀ ವಿದ್ಯಾಪೀಠದ ಈ ಒಂದು ವಾರ್ಷಿಕೋತ್ಸವ ಮತ್ತು ತನ್ನಿಮಿತ್ತವಾದಂಥ ಯಜ್ಞಯಾಗಾದಿಗಳು, ಹಾಗೆ ಜ್ಞಾನಯಜ್ಞ ಇದೇನು ನಿಮ್ಮೆಲ್ಲರ ಸಹಯೋಗದಿಂದ ನಡೀತಾ ಇದೆ, ಇದರಲ್ಲಿ ಭಾಗವಹಿಸಲಿಕ್ಕೆ ನನಗೂ ಕೂಡ ಬಹಳ ಸಂತೋಷ ಅಂತ ಅನಿಸ್ತಾ ಇದೆ. ಪದ್ಮನಾಭಾಚಾರ್ಯರ, ಪರಶುರಾಮಾಚಾರ್ಯರ ಒಂದು ಸಾಧನೆ ಏನಿದೆ ಅದನ್ನು ಈ ಹಿಂದೆ ನಾನು ಕೇಳಿದ್ದೆ, ಆದರೆ ಪ್ರತ್ಯಕ್ಷ ಅದನ್ನು ನೋಡುವಂಥ ಒಂದು ಅವಕಾಶ ಬಂದಿರಲಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಕ್ಷೇತ್ರದ ಸ್ವಾಮಿಯಾದಂಥ ರಂಗನಾಥ ದೇವರು ಮತ್ತು ಉಳಿದ ಯತಿಗಳ ಸನ್ನಿಧಾನ, ಹಾಗೆ ಪದ್ಮನಾಭಾಚಾರ್ಯರು, ಪರಶುರಾಮಾಚಾರ್ಯರ ಒಂದು ಸಾಧನಾ ಕ್ಷೇತ್ರ, ನಿಮ್ಮೆಲ್ಲರ ವಿದ್ವಾಂಸರ ಸಂಪರ್ಕ, ಹಾಗೆ ವಿದ್ಯಾರ್ಥಿಗಳ ಒಂದು ಭೇಟಿ, ಎಲ್ಲ ಆತ್ಮೀಯರಾದಂಥ ಶ್ರೋತೃಗಳ ಭೇಟಿ, ಇದೊಂದು ಸುಯೋಗ ಅಂತ ಭಾವಿಸಿ ಇದರಲ್ಲಿ ಭಾಗವಹಿಸೋಣ ಅಂತ ನಾನು ಆಲೋಚನೆ ಮಾಡಿದೆ. ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ವಿದುರ ನೀತಿಯಲ್ಲಿ ಒಂದು ಶ್ಲೋಕ ಕೇಳ್ತೇವೆ ನಾವು. ದ್ವಾವಿಮೌ ಗ್ರಸತೆ ಭೂಮಿ ಸರ್ಪೋ ಬಿಲಶಯಾನಿವ ರಾಜಾನಂಚ ಅವಿರೋದ್ಧಾರಂ ಬ್ರಾಹ್ಮಣಂಚ ಅಪ್ರವಾಸಿನಂ. ಹಾವು ಇಲಿಗಳನ್ನು ನುಂಗಿ ಹಾಕ್ತದಲ್ಲ, ಇಲಿಗಳು ಸಿಕ್ಕರೆ ಬಿಡೋದಿಲ್ಲ, ಸರ್ವ ಪ್ರಯತ್ನ ಮಾಡಿ ಆ ಇಲಿಗಳನ್ನು ನುಂಗಿ ಹಾಕ್ತದೆ ಹಾವು. ಹಾಗೆ ಈ ಭೂಮಿ ಇಬ್ಬರನ್ನು ನುಂಗಿ ಹಾಕ್ತದೆ ಅಂತ ಒಂದು ಮಾತು. ಆ ಇಬ್ಬರು ಯಾರು ಅಂದರೆ ರಾಜಾನಂಚ ಅವಿರೋದ್ಧಾರಂ ಬ್ರಾಹ್ಮಣಂಚ ಅಪ್ರವಾಸನಂ. ಆಡಳಿತಗಾರ ಆಗಿದ್ದು, ಒಬ್ಬ ರಾಜ ಆಗಿದ್ದು, ತನ್ನ ಪ್ರಜೆಗಳ, ತನ್ನ ಸಾಮ್ರಾಜ್ಯದ ರಕ್ಷಣೆಗಾಗಿ ಯಾರು ಪ್ರಯತ್ನ ಪಡೋದಿಲ್ಲ. ಶತ್ರುಗಳ ಆಕ್ರಮಣ ಆದಾಗ ಅವರನ್ನು ಹಿಮ್ಮೆಟ್ಟಿಸಲಿಕ್ಕೆ ಯಾರು ಪ್ರಯತ್ನ ಪಡೋದಿಲ್ಲ. ಅಂಥ ರಾಜ ಹಾಳಾಗಿ ಹೋಗ್ತಾನೆ, ಭೂಮಿ ಅವನನ್ನು ನುಂಗಿ ಹಾಕ್ತದೆ, ಇತಿಹಾಸ ಅವನನ್ನು ಮುಂದೆ ಸ್ಮರಿಸ್ಕೊಳ್ಳೋದಿಲ್ಲ. ಆ ರಾಜ ಧರ್ಮ ಸ್ಥಾಪನೆಗಾಗಿ ಮತ್ತು ರಾಷ್ಟ್ರ ರಕ್ಷಣೆಗಾಗಿ ಏನೂ ಪ್ರಯತ್ನ ಪಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಯಾವ ಜನರು ಕೂಡ ಅವನನ್ನು ನೆನಪಿಸ್ಕೊಳ್ಳೋದಿಲ್ಲ. ಹೀಗೆ ರಾಜಾನಂತ ಅವಿರೋದ್ಧಾರಂ, ಧರ್ಮಕ್ಕೆ ಸಂಕಟ ಒದಗಿ ಬಂದಾಗ ಅದಕ್ಕೆ ವಿರೋಧವಾಗಿ ತನ್ನ ಸರ್ವ ಪ್ರಯತ್ನದಿಂದ ಧರ್ಮದ ರಕ್ಷಣೆಗಾಗಿ ಯಾರು ಪ್ರಯತ್ನ ಪಡೋದಿಲ್ಲ, ಆ ರಾಜ ಹೇಳ ಹೆಸರಿಲ್ಲದಂತೆ ನಾಶ ಆಗಿ ಹೋಗ್ತಾನೆ ಅಂತ ಒಂದು ಮಾತು. ಮತ್ತೊಂದು ಬ್ರಾಹ್ಮಣಂಚ ಅಪ್ರವಾಸಿನಂ, ಮತ್ತೊಬ್ಬ ವ್ಯಕ್ತಿ ಹಾಳಾಗಿ ಹೋಗುವವನು, ಜಗತ್ತಿನಲ್ಲಿ ಗಮನಕ್ಕೆ ಬರದಂತೆ ನಾಶ ಆಗಿ ಹೋಗುವಂಥ ಒಂದು ವ್ಯಕ್ತಿ ಯಾರು ಅಂದರೆ ಬ್ರಾಹ್ಮಣ. ಎಂಥ ಬ್ರಾಹ್ಮಣ ಅಂದರೆ ಅಪ್ರವಾಸಿ ಬ್ರಾಹ್ಮಣ. ಯಾವ ಬ್ರಾಹ್ಮಣ ಪ್ರವಾಸ ಮಾಡೋದಿಲ್ಲ ಆ ಬ್ರಾಹ್ಮಣನನ್ನು ಭೂಮಿ ನುಂಗಿ ಹಾಕ್ತದೆ ಅಂತ ಒಂದು ಮಾತು. ಪ್ರವಾಸ ಮಾಡೋದು ಅಂದರೆ ಮೋಜಿಗಾಗಿ ಕೇವಲ ಗಳಿಸಿದ ದುಡ್ಡನ್ನು ಹೇಗೆ ಖರ್ಚು ಮಾಡೋದು ಅನ್ನೋ ಕಾರಣಕ್ಕಾಗಿ ಬೇಕಾಬಿಟ್ಟಿ ಪ್ರಯಾಸ ಮಾಡೋದಿದೆಯಲ್ಲ, ಆ ಪ್ರವಾಸವನ್ನು ಹೇಳಲಿಲ್ಲ. ಪ್ರವಾಸ ಮಾಡೋದು ಅಂತಂದರೆ ದೇವತಾ ಕ್ಷೇತ್ರಗಳ ಸಂದರ್ಶನ, ಜ್ಞಾನಿಗಳ ಸಂದರ್ಶನ ಮತ್ತು ಭಾಗವತರ ಸಂದರ್ಶನ, ಇದನ್ನೆಲ್ಲ ಮಾಡೋದಕ್ಕಾಗಿ ಯಾವ ಬ್ರಾಹ್ಮಣ ಉದ್ಯುಕ್ತನಾಗಿರ್ತಾನೆ, ಯಾವ ಬ್ರಾಹ್ಮಣ ಯಾವತ್ತೂ ಕೂಡ ಕಾತರನಾಗಿರ್ತಾನೆ, ಆ ಬ್ರಾಹ್ಮಣನನ್ನು ಸಮಾಜ ಗುರುತಿಸ್ತದೆ, ಇತಿಹಾಸ ಗುರುತಿಸ್ತದೆ. ಆತ ಭೂಮಿ ಮೇಲೆ ಹುಟ್ಟಿ ಬದುಕಿದ್ದಕ್ಕೂ ಕೂಡ ಸಾರ್ಥಕ ಮತ್ತು ಭೂಮಿ ಆತನನ್ನು ಮೆಚ್ಚುತ್ತದೆ. ಯಾಕೆಂದರೆ ನಮ್ಮಂಥ ಎಷ್ಟೋ ಜನರನ್ನು, ತೀರಾ ಸಾಧಾರಣವಾದಂಥ ಜನರನ್ನು ಭೂಮಿ ಬಹಳ ಉದಾರ ಭಾವದಿಂದ ಇಲ್ಲಿ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದೆ. ವಸ್ತುತಃ ಜ್ಞಾನ ಕಾರ್ಯದಲ್ಲಿ ಯಾವುದೇ ಜಗತ್ತಿನ ಉಪಕಾರಕ್ಕಾಗಿ ನಾವು ಯಾವುದೇ ಮಹಾಕಾರ್ಯ ಮಾಡಿದವರಲ್ಲ. ಆದರೂ ಕೂಡ ನಮ್ಮಂಥ ಸಾಮಾನ್ಯ ಮನುಷ್ಯರನ್ನು ಕೂಡ ಭೂಮಿ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದೆ, ಹೊತ್ತಿದೆ, ಸಾಕಿ ಸಲಹಿದೆ. ಅಂಥದ್ರಲ್ಲಿ ನಾವು ಇಲ್ಲಿ ಹುಟ್ಟಿ ಬಂದದ್ದಕ್ಕಾಗಿ ಏನಾದರೂ ಒಂದು ಮಹತ್ವದ ಕಾರ್ಯ ಮಾಡದೆ ಹೋದರೆ ಆ ಭೂಮಿ ಇಂಥ ಮನುಷ್ಯನನ್ನು, ಇಂಥ ಕ್ಷುಲ್ಲಕ ಮನುಷ್ಯನನ್ನು ನಾನು ಯಾಕೆ ಹೊತ್ಕೊಂಡಿದ್ದೇನೆ ಅಂತ ವಿಷಾದ ಪಡುವಂತೆ ಆಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬನೂ ಕೂಡ ಸಾರ್ಥಕವಾದಂಥ ಕೆಲಸಗಳನ್ನು ಮಾಡ್ತಾ ಇರಬೇಕು. ಅದರಲ್ಲೂ ಬ್ರಾಹ್ಮಣನಾದವನು ಅಪ್ರವಾಸಿ ಆಗಬಾರ್ದು, ಯಾವತ್ತು ಪ್ರವಾಸ ಮಾಡ್ತಾ ಇರಬೇಕು. ಬೇಕಾಬಿಟ್ಟಿ ಪ್ರವಾಸ ಅಲ್ಲ, ತೀರ್ಥಕ್ಷೇತ್ರಗಳ ಸಂದರ್ಶನ, ಭಾಗವತರ ಸಂದರ್ಶನ ಇದನ್ನೆಲ್ಲ ಕೂಡ ಮಾಡ್ತಾನೇ ಇರಬೇಕು. ಹೀಗೆ
ಪ್ರವಾಸ ಯಾರು ಬ್ರಾಹ್ಮಣ ಮಾಡ್ತಾ ಇರ್ತಾನೆ ಆತನ ಜೀವನ ಸಾರ್ಥಕ ಆಗ್ತದೆ. ಆತ ಕಲಿಸಿದ್ದೆಲ್ಲವೂ ಕೂಡ ಸಾರ್ಥಕ ಆಗ್ತದೆ. ಆತ ಮಾಡಿದ ಶ್ರವಣ ಮನನ ಧ್ಯಾನ, ಮಾಡುವಂಥ ಶ್ರವಣ ಮನನ ಧ್ಯಾನ ಇದೆಲ್ಲ ಸಾರ್ಥಕ ಆಗ್ತದೆ. ಇಲ್ಲದೆ ಹೋದರೆ ಆತ ಜೀವನದಲ್ಲಿ ಏನೂ ಹೆಸರಿಲ್ಲದಂತೆ, ಯಾರ ಗಮನಕ್ಕೆ ಬರದಂತೆ ನಾಶ ಆಗಿ ಹೋಗ್ತಾನೆ. ಹಾವು ಇಲಿಗಳನ್ನು ನುಂಗಿ ಹಾಕುವಂತೆ ಈ ಭೂಮಿ ಆತನ ನುಂಗಿ ಹಾಕ್ತದೆ. ನೀನು ಬಹಳ ದಿವಸ ನೀನು ಈ ಭೂಮಿ ಬದುಕಿರೋದು ಬೇಡ, ನೀನು ಬದುಕಿದ್ದೇನು ಉಪಯೋಗ ಇಲ್ಲ, ನಿನ್ನನ್ನು ನುಂಗಿ ಹಾಕ್ತೇನೆ ಅಂತ ಭೂಮಿ ನುಂಗಿ ಹಾಕ್ತದೆ. ಹೀಗೆ ಪ್ರವಾಸ ಮಾಡದೇ ಇರೋ ಬ್ರಾಹ್ಮಣನನ್ನ ಈ ಭೂಮಿ ನುಂಗಿ ಹಾಕ್ತದೆ ಅಂತ ಮಹಾಭಾರತ ವಿದುರ ನೀತಿ ಎಚ್ಚರಿಕೆ ಕೊಟ್ಟಿದೆ. ಅಂಥದ್ದೊಂದು ಎಚ್ಚರಿಕೆಯನ್ನು ನಾವೆಲ್ಲ ಸಂದರ್ಭದಲ್ಲೂ ಕೂಡ ಇಟ್ಕೊಳ್ಬೇಕು. ಒಂದು ದಾಸರು ಹೇಳಿದ ಮಾತದೆ, ಭಗವಂತನ ಎದುರಿಗೆ ಹೋಗಿ ಅವ್ರು ಹಾಡ್ತಾರೆ. ನನಗೆ ಆ ಹಾಡು ನೆನಪಿಲ್ಲ, ನಿಮ್ಮಲ್ಲಿ ಯಾರಿಗಾದರೂ ಆ ಹಾಡು ನೆನಪಿದ್ರೆ ನೀವು ಅದನ್ನು ನೆನಪು ಮಾಡ್ಕೊಳ್ಬೋದು. ನಾನು ಭಾವಾರ್ಥ ಹೇಳ್ತೇನೆ. ಕೇವಲ ದೇವರೆದುರಿಗೆ ಕೂತು ನಾನು ನಿನ್ನನ್ನು ನೋಡ್ಲಿಕ್ಕೆ ಬರಲಿಲ್ಲ, ನಿನ್ನ ಭಕ್ತರನ್ನು ನೋಡ್ಲಿಕ್ಕೆ ಬಂದೆ ಅಂತ ಹೇಳಿದ ಮಾತು ಬಹಳ ಮಹತ್ವದ್ದು. ಯಾಕಂದರೆ ದೇವರು ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪ್ತನಾಗಿದ್ದಾನೆ. ನಮ್ಮಲ್ಲಿ ಬಿಂಬರೂಪನಾಗಿ ನಮ್ಮ ಒಳಗೆ ಇದ್ದಾನೆ. ನಾವಿರುವಂಥ ಊರಿನಲ್ಲೇ ಇದ್ದಾನೆ. ನಾವು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ದೇವರನ್ನು ನೋಡ್ಲಿಕ್ಕಾಗೇ ಇಲ್ಲಿ ಬರಬೇಕಾಗಿಲ್ಲ. ನೋಡೋದು ಮಹತ್ವದ್ದೇ. ಭಿನ್ನ ಭಿನ್ನ ಕ್ಷೇತ್ರಗಳಲ್ಲಿ ಯಾವ ದೇವರು ಯಾವ್ಯಾವ ರೂಪದಿಂದ ಇದ್ದಾನೆ, ಆ ರೂಪದಿಂದ ನಮಗೇನು ಸಂದೇಶ ಕೊಡ್ತಿದ್ದಾನೆ ಅಂತ ನೋಡೋದೆಲ್ಲ ಮಹತ್ವದ್ದೇ, ಅಲ್ಲ ಅಂತಲ್ಲ. ಆದರೂ ಕೇವಲ ದೇವರನ್ನು ನೋಡಿ ತೃಪ್ತರಾಗಬಾರ್ದು, ಆ ದೇವರ ಭಕ್ತರನ್ನು ನೋಡಲಿಕ್ಕಾಗಿ ಭಿನ್ನ ಭಿನ್ನ ಕ್ಷೇತ್ರಗಳಲ್ಲಿ ಭಿನ್ನ ಭಿನ್ನ ಪ್ರದೇಶಗಳಲ್ಲಿ ಅನೇಕ ರೀತಿಯಾದಂಥ ಸಾಧನೆಗಳನ್ನು ಮಾಡಿದಂಥ ಸಾಧಕರಿರ್ತಾರೆ, ವಿದ್ವಾಂಸರಿರ್ತಾರೆ, ಅನುಭಾವಿಗಳಿರ್ತಾರೆ, ಅನುಭಾವಿಗಳಂಥ ಮಹಿಳೆಯರಿರ್ತಾರೆ, ಪುರುಷರಿರ್ತಾರೆ. ಅವರನ್ನೆಲ್ಲ ನೋಡಿ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಿನ್ನನ್ನು ನೋಡ್ಲಿಕ್ಕೆ ಬರಲಿಲ್ಲ, ನಿನ್ನ ಭಕ್ತರನ್ನು ನೋಡ್ಲಿಕ್ಕೆ ಬಂದೆ ಅಂತ ದಾಸರು ಒಂದು ಬಾರಿ ಹೇಳ್ತಾರೆ. ಹೀಗೆ ಪ್ರವಾಸ ಮಾಡಿ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕು. ಹಾಗೆ ಅಂತೇಳಿ ಭಗವಂತನ ದರ್ಶನ, ಭಗವಂತನ ಪ್ರತೀಕಗಳ ವಿಗ್ರಹಗಳ ದರ್ಶನ ಅದು ವ್ಯರ್ಥ ಅಂತಲ್ಲ. ನಮ್ಮ ಆಸೀನೇಭ್ಯ ಶಯಾನೇಭ್ಯ ರುದ್ರಾಧ್ಯಾಯ ಭಗವಂತನನ್ನು ಹಾಗೆ ವರ್ಣನೆ ಮಾಡಿದೆ. ಭಗವಂತ ನಿಂತಿರುವಂತಹ ವಿಗ್ರಹಗಳನ್ನು ನೋಡಬೇಕು. ಭಗವಂತ ಕೂತ್ಕೊಂಡಿರುವಂತಹ ವಿಗ್ರಹಗಳನ್ನು ಭಿನ್ನ ಭಿನ್ನ ಕ್ಷೇತ್ರಗಳಲ್ಲಿ ಭಗವಂತ ಕೆಲವು ಕಡೆ ನಿಂತ್ಕೊಂಡಿರ್ತಾನೆ. ನಿಂತ ರೂಪದಿಂದ ಭಗವಂತ ನಮಗೆ ದರ್ಶನ ಕೊಡ್ತಾನೆ. ಕೆಲವು ಬಾರಿ ಕೂತ್ಕೊಂಡು ದರ್ಶನ ಕೊಡ್ತಾನೆ, ಕೆಲವು ಬಾರಿ ಮಲಗಿಕೊಂಡು ರಂಗನಾಥಾದಿ ರೂಪಗಳಿಂದ ಮಲಗಿದ್ದು ಭಕ್ತರಿಗೆ ದರ್ಶನ ಕೊಡ್ತಾನೆ. ಇಂಥ ಭಿನ್ನ ಭಿನ್ನ ಪ್ರತೀಕಗಳನ್ನು ನಾವು ಸಂದರ್ಶನ ಮಾಡಿ ಅದರೊಳಗೆ ಸನ್ನಿಹಿತನಾಗಿರ್ತಕ್ಕಂಥ ಭಗವಂತನನ್ನ ದರ್ಶನ ಮಾಡಬೇಕು. ಮತ್ತೆ ಆ ಭಗವಂತನ ಭಕ್ತರಾದಂತಹ ಭಾಗವತರೇನಿದ್ದಾರೆ ಅವರನ್ನು ನೋಡಬೇಕು. ಅವರನ್ನು ನೋಡ್ಲಿಕ್ಕಾಗಿ ನಾನು ಬಂದೆ ಅಂತ ದಾಸರು ಹೇಳಿದ್ದು. ಅಂಥದನ್ನ ನಮ್ಮಂಥ ಸಾಮಾನ್ಯರು ಕೂಡ ನಿತ್ಯ ಅನುಸಂಧಾನ ಮಾಡ್ಕೊಳ್ಬೇಕು. ಹೀಗೆ ಅಂಥ ಒಂದು ವಿಶಿಷ್ಟವಾದಂಥ ಅನುಸಂಧಾನವನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡು ಇಲ್ಲಿಯ ಕ್ಷೇತ್ರದ ಸ್ವಾಮಿಯ ಸಂದರ್ಶನ ಮತ್ತು ಪರಶುರಾಮಾಚಾರ್ಯರು, ಪದ್ಮನಾಭಾಚಾರ್ಯರು ಅವರ ತಪೋಭೂಮಿ ಇದು. ಅವರು ಸಾಧನೆ ಮಾಡಿದಂಥ ದಿವ್ಯವಾದಂಥ ಕ್ಷೇತ್ರ. ಎಲ್ಲ ವಿದ್ವಾಂಸರು, ವಿದ್ಯಾರ್ಥಿಗಳು, ಜನಸಾಮಾನ್ಯರು, ಶ್ರೋತೃಗಳು, ಆತ್ಮೀಯರಾದಂಥ ಶ್ರೋತೃಗಳು, ಅವರೆಲ್ಲರ ಒಂದು ದರ್ಶನದ ಭಾಗ್ಯ ಸಿಗ್ತದೆ ಅಂತ ನನಗೆ ಬಹಳ ಸಂತೋಷ ಅಂತ ಅನಿಸ್ತದೆ. ಈಗೇನು ಬೆಳಗ್ಗೆ ದ್ರವ್ಯಯಜ್ಞ ನಡೀತಾ ಇದೆ, ವೃತ್ಸಂಹಿತಾ ಯಾಗ ನಡೀತಾ ಇದೆ, ಮತ್ತು ಉಳಿದ ಸಂದರ್ಭದಲ್ಲೆಲ್ಲ ಜ್ಞಾನ ಯಜ್ಞವೂ ಕೂಡ ನಡೀತಾ ಇದೆ. ವಿರಾಮ ಸಿಕ್ಕಾಗೆಲ್ಲ ಹಿರಿಯರಾದಂಥ ಜ್ಞಾನಿಗಳು ಇಲ್ಲಿ ಬಂದು ಜ್ಞಾನ ಯಜ್ಞವನ್ನು ನಡೆಸಿಕೊಟ್ಟಿದ್ದಾರೆ. ಅಂಥ ಒಂದು ಸಣ್ಣದೊಂದು ನನ್ನ ಯಥಾಶಕ್ತಿ ಪ್ರಯತ್ನವನ್ನು ನಾನು ಕೂಡ ತಮ್ಮ ಎದುರಿಗೆ ಮಾಡ್ತೇನೆ. ಒಂದು 2-3 ದಿವಸಗಳಲ್ಲಿ, 3-4 ದಿವಸಗಳಲ್ಲಿ ಶಾಸ್ತ್ರದ ಶ್ರವಣ, ಶಾಸ್ತ್ರದ ಮನನ ಮತ್ತು ಶಾಸ್ತ್ರದ ಶ್ರವಣ ಆದಮೇಲೆ ಬಂದಿರುವಂಥ ಜ್ಞಾನ ಏನಿದೆ ಆ ಜ್ಞಾನವನ್ನು ನಮ್ಮ ಧ್ಯಾನಕ್ಕಾಗಿ ನಾವು ಹೇಗೆ ಉಪಯೋಗ ಮಾಡಿಕೊಳ್ಬೇಕು. ಭಗವಂತ ವಿಭಿನ್ನ ಶಾಸ್ತ್ರಗಳಿಂದ ಹೇಗೆ ಪ್ರತಿಪಾದ್ಯನಾಗಿದ್ದಾನೆ, ವೇದಾದಿಶಾಸ್ತ್ರಗಳಿಂದ, ವೇದಾದಿಶಾಸ್ತ್ರಗಳ ಮಹತ್ವ, ವೇದಾಧ್ಯಯನದ ಮಹತ್ವ, ಮತ್ತು ವಿಶೇಷತಃ ಅರ್ಥಪೂರ್ವಕವಾದಂಥ ವೇದಾಧ್ಯಯನದ ಮಹತ್ವ, ಮತ್ತು ಆ ವೇದಾದಿಶಾಸ್ತ್ರಗಳನ್ನು ಅಧ್ಯಯನ ಮಾಡಲಿಕ್ಕೆ ಮಹಾಭಾರತ, ಭಾಗವತ ಮೊದಲಾದ ಪುರಾಣ ಗ್ರಂಥಗಳ, ಇತಿಹಾಸ ಗ್ರಂಥಗಳ ಅಧ್ಯಯನ ಅಂತನ್ನೋದು ಹೇಗೆ ಪ್ರಯೋಜನಕಾರಿಯಾಗಿರ್ತದೆ. ಭಗವಂತ ವರ್ಣಾತ್ಮಕ ಶಬ್ದಗಳಿಂದ ಹೇಗೆ ಪ್ರತಿಪಾದ್ಯ, ಧ್ವನ್ಯಾತ್ಮಕ ಶಬ್ದಗಳಿಂದ ಹೇಗೆ ಪ್ರತಿಪಾದ್ಯ ಅಂತನ್ನುವ ಕೆಲವು ಸಂಗತಿಗಳನ್ನು, ಒಟ್ಟಾರೆ ಇದೆಲ್ಲ ಶ್ರವಣ ಮನನ ಧ್ಯಾನಕ್ಕೆ ಸಂಬಂಧಪಟ್ಟದ್ದು. ಈ ಸಂಗತಿಗಳನ್ನು ಯಥಾ ಕಾಲಾವಕಾಶ, ಎಷ್ಟು ಕಾಲಾವಕಾಶ ಇರ್ತದೋ ಅಷ್ಟು, ಎಷ್ಟು ಶಕ್ತಿ ಇದೆಯೋ ಅಷ್ಟು, ಎಷ್ಟು ಜ್ಞಾನ ನನಗಿದೆಯೋ ಅಷ್ಟು ಹೇಳಬೇಕು ಅಂತ ಒಂದು ವಿಚಾರ ಮಾಡಿದ್ದೇನೆ. ತಮ್ಮೆಲ್ಲ ಎದುರಿಗೆ ತಮ್ಮ ಮೂಲಕ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಬೇಕು ಅಂತ
ಪ್ರಯತ್ನ ಪಟ್ಟಿದ್ದೇನೆ. ಉಪನಿಷತ್ತು ನಮಗೆ ಆತ್ಮಾವ ಅರೇ ದೃಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ ಅಂತ ಸಂದೇಶ ಕೊಟ್ಟಿದೆ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ನಿತ್ಯ ನಾವು ಆತ್ಮನನ್ನು ಕಾಣಲಿಕ್ಕೆ, ಪರಮಾತ್ಮನನ್ನು ಕಾಣಲಿಕ್ಕೆ, ನಮ್ಮ ಒಳಗಿರುವಂಥ ಪರಮಾತ್ಮ ಏನಿದ್ದಾನೆ ಆ ಪರಮಾತ್ಮನನ್ನು ಕಾಣಲಿಕ್ಕೆ ಪ್ರಯತ್ನ ಪಡಬೇಕು. ಆ ಪರಮಾತ್ಮನನ್ನು ಯಾವ ರೀತಿಯಾಗಿ ಕಾಣಬಹುದು? ದೇವಾಲಯಗಳಿಗೆ ಹೋದರೆ ಸ್ವಲ್ಪ ಹೊತ್ತು ಕ್ಯೂನಲ್ಲಿ ನಿಂತರೆ ಕೂಡಲೇ ದರ್ಶನ ಆಗಿಬಿಡ್ಬೋದು. ಬರೀ ಅದೊಂದೇ ದರ್ಶನ ಮುಖ್ಯ ಅಲ್ಲ, ನಮ್ಮ ಒಳಗಿರುವಂತಹ ಪರಮಾತ್ಮನನ್ನು, ನಾವು ಪರಮಾತ್ಮನ ಪ್ರತಿಬಿಂಬರವಂತಹ ನಮ್ಮಲ್ಲಿ ಪರಮಾತ್ಮ ಹೇಗೆ ಸನ್ನಿಹಿತನಾಗಿದ್ದಾನೆ ಅಂತ ಅನ್ನೋದನ್ನು ನೋಡಬೇಕು. ಅದನ್ನು ನೋಡಬೇಕಾದ್ರೆ ಏನು ಮಾಡಬೇಕು? ಶ್ರವಣ ಮಾಡಬೇಕು. ದೃಷ್ಟವ್ಯ, ಶ್ರೋತವ್ಯ, ಅದಾದ್ಮೇಲೆ ಮಂತವ್ಯ. ಪರಮಾತ್ಮನ ಕುರಿತಾದಂತಹ ಜ್ಞಾನವನ್ನು ಸ್ವಲ್ಪ ಗಳಿಸಿದ ಮೇಲೆ ಅದನ್ನು ಯುಕ್ತವಾಗಿದೆಯೋ ಅಯುಕ್ತವಾಗಿದೆಯೋ ಅಂತ ಅನ್ನೋದನ್ನು ನಾವು ನಮ್ಮಲ್ಲೇ ಮನನ ಮಾಡ್ಕೊಳ್ಬೇಕು. ವಿದ್ವಾಂಸರು ಸಿಕ್ಕಾಗ, ಉಳಿದ ಅನುಭಾವಿಗಳು ಸಿಕ್ಕಾಗ ಅವ್ರ ಎದುರಿಗೆ ಹಂಚಿಕೊಂಡು, ನಮ್ಮ ಆಲೋಚನೆಗಳನ್ನು ಹಂಚಿಕೊಂಡು ಅದನ್ನು ಮನನ ಮಾಡಬೇಕು. ಮನನ ಮಾಡಿದ್ದನ್ನು ಮಂತ್ರ ಜಪ ಮಾಡುವಾಗ, ಗಾಯತ್ರಿ ಮೊದಲಾದ ಮಂತ್ರಗಳನ್ನು ಮಾಡುವಾಗ, ಉಳಿದ ಧ್ಯಾನಗಳನ್ನು ಮಾಡುವಾಗ ನಾವು ಕಲಿತ ವಿಷಯಗಳನ್ನು ಆ ಧ್ಯಾನದಲ್ಲಿ ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇಷ್ಟೆಲ್ಲ ಆದರೆ ಆತ್ಮಾವಾರೇ ದೃಷ್ಟವ್ಯ, ಆ ಪರಮಾತ್ಮನ ಕಾಣಬಹುದು. ಇದು ನಮಗೆ ಉಪನಿಷತ್ತು ಕೊಟ್ಟಂತಹ ಒಂದು ಸಂದೇಶ. ಮತ್ತೆ ನಮ್ಮ ಕರ್ತವ್ಯ ಏನಿರಬೇಕು ಅಂತ ಅನ್ನೋದನ್ನು ಎಚ್ಚರಿಸಿದಂತಹ ಒಂದು ವಿಧಾನ ಕೂಡ. ಬ್ರಾಹ್ಮಣೇನ ನಿಷ್ಕಾರಣ ಷಡಂಗ ವೇದ ಅಧ್ಯೇತವ್ಯ ಅಧ್ಯಾಪನೀಯತೆ. ನಮಗೆ ಶ್ರುತಿಗಳು, ಸ್ಮೃತಿಗಳು, ಪುರಾಣಗಳು ಬಗೆ ಬಗೆಯ ಎಚ್ಚರಿಕೆ ಕೊಟ್ಟಿವೆ. ಬ್ರಾಹ್ಮಣನಾದವನು ಏನು ಮಾಡಬೇಕು? ಷಡಂಗ ವೇದ, 6 ಅಂಗಗಳಿಂದ ಸಮೇತವಾದಂತಹ ವೇದವನ್ನು ನಿತ್ಯ ಅಧ್ಯಯನ ಮಾಡಬೇಕು. ಮತ್ತೆ ಅಧ್ಯಾಪನೀಯತೆ, ಶಿಷ್ಯರು ದೊರಕಿದಾಗ ಅವರಿಗೆ ಅಧ್ಯಾಪನ ಕೂಡ ಮಾಡಿಸ್ಬೇಕು. ನಿರ್ವಂಚನೆಯಿಂದ ಅವರಿಗೆ ಹೇಳಿಕೊಡಬೇಕು. ಇದೆಲ್ಲ ಹೇಗೆ ಮಾಡಬೇಕು ಅಂತಂದ್ರೆ ಬಹಳ ಮಹತ್ವದ ಶಬ್ದ ನಿಷ್ಕಾರಣ. ಯಾವುದೇ ಮಾನ ಸನ್ಮಾನವನ್ನು ಅಪೇಕ್ಷಿಸದೆ, ಯಾವುದೇ ಪ್ರಲೋಭನೆಗೆ ಒಳಗಾಗದೆ ಬ್ರಾಹ್ಮಣನಾದವರು ವೇದಾಧ್ಯಯನ ಮಾಡಬೇಕು ಷಡಂಗ ಸಮೇತವಾಗಿ. ಮತ್ತೆ ಅದನ್ನು ಇನ್ನೊಬ್ಬರಿಗೆ ಅಧ್ಯಾಪನ ಕೂಡ ಮಾಡಬೇಕು ಪ್ರಸಂಗ ಬಂದಾಗ. ಅನುವ್ಯಾಖ್ಯಾನ, ಶ್ರೀಮದ್ ಆಚಾರ್ಯರ ಅನುವ್ಯಾಖ್ಯಾನ ನಮಗೆ ಆ ಶ್ರವಣಾದಿಗಳ ಮಹತ್ವವನ್ನು ಎಷ್ಟು ಸ್ಪಷ್ಟವಾಗಿ ನಮಗೆ ಎಚ್ಚರಿಸಿದೆ ಅಂತಂದರೆ, ಶ್ರವಣಾದಿ ವಿನಾನೈವ ಅಪಿತಿಷ್ಠೇದಪಿ ಕ್ವಚಿತ್ ಅತ್ಯಶಕ್ತಿಯೇತು ನಿದ್ರಾದವು ಪುನರೇವ ಸಮಭ್ಯಸೆ. ವಿದ್ಯಾರ್ಥಿಗಳ ಮತ್ತು ವಿದ್ವಾಂಸರ, ಇದು ಕೇವಲ ವಿದ್ಯಾರ್ಥಿಗಳ ಕರ್ತವ್ಯ ಅಂತಲ್ಲ, ಪ್ರತಿಯೊಬ್ಬನೂ ಕೂಡ ಆಜೀವ ವಿದ್ಯಾರ್ಥಿ, ಲೈಫ್ ಲಾಂಗ್ ಸ್ಟೂಡೆಂಟ್ಸ್ ನಾವೆಲ್ಲ. ಹಾಗೆ ಕೊನೆ ತನಕ ಶ್ರವಣಾದಿ ವಿನಾನೈವ ಅಪಿತಿಷ್ಠೇದಪಿ ಕ್ವಚಿತ್, ಒಂದು ಕ್ಷಣವೂ ಕೂಡ ಶ್ರವಣ ಮನನ ಧ್ಯಾನಗಳು ಇಲ್ಲದೆ ನಾವು ಇರಬಾರದು. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಒಂದು ದಿನದ, ಒಂದು ಜೀವಮಾನದ ಪ್ರತಿಯೊಂದು ಸಂದರ್ಭವನ್ನು, ಪ್ರತಿಯೊಂದು ಕ್ಷಣವನ್ನು ಕೂಡ ಸಾಧ್ಯವಾದಷ್ಟು ಶ್ರವಣಕ್ಕಾಗಿ ಮತ್ತು ಮನನಕ್ಕಾಗಿ, ಧ್ಯಾನಕ್ಕಾಗಿ ಅದನ್ನು ವಿನಿಯೋಗ ಮಾಡಬೇಕು. ಬಹಳ ಕಷ್ಟ ಆದಾಗ ಮನುಷ್ಯ ತೀರಾ ಅಲ್ಪ ಬುದ್ಧಿಯಾದವನು, ಅವನಿಗೆ ಸಾಮರ್ಥ್ಯವೂ ಕೂಡ ಬಹಳ ಕಡಿಮೆ. ಹೀಗೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಓದೋ ಹೊತ್ತಿನಲ್ಲಿ ಅವನಿಗೆ ದಣಿವಾಗಿಬಿಡ್ತದೆ, ಇನ್ನು ಸಾಕು ಅಂತ ಅನಿಸ್ತದೆ. ಸ್ವಲ್ಪ ಏನಾದರೂ ಹರಟೆ ಹೊಡೆಯೋಣ ಅಂತ ಅನಿಸ್ತದೆ. ಇಲ್ಲೇನು ನಿದ್ದೆ ಆದರೂ ಬಂದ್ಬಿಡ್ತದೆ. ತುಂಬ ಸೀಮಿತವಾದ ಮನುಷ್ಯನ ಶಕ್ತಿ. ಅದಕ್ಕೆ ಅತ್ಯಶಕ್ತಿ ಆಯಿತು. ತುಂಬ ಕಷ್ಟ ಅನಿಸಿದಾಗ ಮನಸ್ಸಿಗೆ ಇನ್ನು ಮುಂದಿನ ಶ್ರವಣ ಮನನ ಇವೆಲ್ಲವೂ ಕೂಡ ಅಸಾಧ್ಯ ಅಂತ ಅನಿಸಿದಾಗ, ನಿದ್ರೆ ಮೊದಲಾದದ್ದು ಬಂದಾಗ, ನಿದ್ರೆ ಮತ್ತು ಹರಟೆ, ಏನೋ ಮನೋರಂಜನೆಯಲ್ಲಿ ತೊಡಗಬೇಕು ಅಂತ ಒಂದು ಅಪೇಕ್ಷೆ, ಇಂಥದ್ದೆಲ್ಲ ಮನುಷ್ಯನಿಗೆ ಬರೋದು ಅಸಹಜ ಏನಲ್ಲ. ನಮ್ಮಂಥ ಸಾಮಾನ್ಯರು ಇಡೀ ದಿನ ಶ್ರವಣ ಮನನದಲ್ಲಿ, ಭಗವಂತನ ಭಜನೆಯಲ್ಲಿ ತೊಡಗೋದು ಕಷ್ಟ ನಮಗೆ. ಅದಕ್ಕಾಗಿ ತೀರಾ ಕಷ್ಟ ಅನಿಸಿದಾಗ ಸ್ವಲ್ಪ ಹೊತ್ತು ವಿರಾಮ ಮಾಡಿಕೊಂಡು ಪುನರೇವ ಸಮಭ್ಯಸೆ, ಮತ್ತೆ ಶ್ರವಣ ಮಾಡಲಿಕ್ಕೆ, ಮನನ ಮಾಡಲಿಕ್ಕೆ ಮನುಷ್ಯ ತೊಡಗಬೇಕು. ಇದು ನಮಗೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಕೊಟ್ಟಂಥ ಒಂದು ಎಚ್ಚರ. ಮತ್ತೂ ಒಂದು ಎಚ್ಚರ, ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನ ಭವೇತ್. ಶಾಸ್ತ್ರಗಳನ್ನು, ಇದೆಲ್ಲ ವೇದ ಶಬ್ದ ಬಂದಿದೆ. ವೇದಾಂತ ಶಬ್ದ ಬಂದಲ್ಲಿ ಕೆಲವು ಕಡೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವೇದಗಳನ್ನೇ ನಿರ್ದಿಷ್ಟವಾಗಿ ತಗೊಳ್ಬೇಕು. ಕೆಲವು ಕಡೆ ಶಾಸ್ತ್ರ ಶ್ರವಣ, ಕೇವಲ ವೇದ ಮಾತ್ರ ಅಲ್ಲ, ವೇದಗಳು, ಅದರ ಅಂಗಗಳು ಎಲ್ಲವನ್ನೂ ಕೂಡ ತಗೊಳ್ಬೇಕು. ಹೀಗೆ ಸಂದರ್ಭಾನುಸಾರವಾಗಿ ವೇದಗಳಿಗೆ ವೇದ ಅಂತ ಅರ್ಥ. ಇನ್ನು ಕೆಲವು ಕಡೆ ಆ ವೇದಕ್ಕೆ ಉಪಯೋಗ ಆಗಿರುವಂಥ, ವೇದದ ಜ್ಞಾನಕ್ಕೆ ಉಪಯೋಗ ಆಗಿರುವಂಥ ಪುರಾಣ ಇತ್ಯಾದಿ ಗ್ರಂಥಗಳನ್ನು ಕೂಡ ತಗೊಳ್ಬೇಕು. ಯಥಾಶಕ್ತಿ ಅಖಿಲಾನ್ ವೇದಾನ್, ನಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ
ಆ ಸಾಮರ್ಥ್ಯಕ್ಕೆ ಯಾವುದೇ ರೀತಿಯಾದ ವಂಚನೆ ಮಾಡದೆ ಅಖಿಲಾನ್ ವೇದಾನ್ ಎಲ್ಲ ವೇದಗಳನ್ನು ಕೂಡ ಅಧ್ಯಯನ ಮಾಡಬೇಕು, ಎಲ್ಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಬೇಕು. ವಿಜ್ಞಾಯ ಉಪಾಸನಂ ಭವೇತ್. ಮತ್ತೆ ಅದನ್ನು ಆ ಶಾಸ್ತ್ರಾರ್ಥ ವಿಚಾರ ಮಾಡಿ ನಾವು ಕಂಡುಕೊಂಡದ್ದನ್ನು ಉಪಾಸನ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ನಾವು ಉಪಯೋಗ ಮಾಡಿಕೊಳ್ಬೇಕು. ಈಗ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಕೊಟ್ಟಂಥ ಒಂದು ಎಚ್ಚರ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ, ಶೃಣುಯಾದ್ ಯಾವದ್ ಅಜ್ಞಾನ. ನಮಗೆ ಕೆಲವು ಬಾರಿ ವಿಶೇಷ ವಿದ್ವಾಂಸರು ಆದಂಥವರಿಗೆ ಆಯಿತು ಎಲ್ಲ ಮಂಗಳ ಆಯಿತು, ವಿದ್ವಾಂಸರು ತರಿಸ್ಕೊಂಡಿದ್ದೇವೆ, ಇನ್ನು ಸಾಕು ಅಂತ ಅನಿಸಿಬಿಡ್ತದೆ. ಮುಂದೆ ಮತ್ತಷ್ಟು ಶ್ರವಣ ಮಾಡಲಿಕ್ಕೆ ನಮ್ಮ ಮನಸ್ಸು ತೊಡಗೋದೇ ಇಲ್ಲ. ಸಾಕಿನ ಶ್ರವಣ, ಇನ್ನೊಬ್ರಿಗೆ ಹೇಳ್ತಾ ಇದ್ದೀವಲ್ಲ ಸಾಕು ಅಂತ ಅನಿಸಿಬಿಡ್ತದೆ. ಹಾಗಲ್ಲ, ಶೃಣುಯಾದ್ ಯಾವದ್ ಅಜ್ಞಾನ. ನಮ್ಮಲ್ಲಿ ಎಲ್ಲಿ ತನಕ ಅಜ್ಞಾನ ಇದೆಯೋ ಅಲ್ಲಿ ತನಕ ಶ್ರವಣ ಮಾಡಲೇಬೇಕು. ಇದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ ಕೊಟ್ಟಂಥ ಒಂದು ಎಚ್ಚರಿಕೆ. ಎಲ್ಲಿ ತನಕ ಅಜ್ಞಾನ ಇದೆಯೋ ಅಲ್ಲಿ ತನಕ ಶ್ರವಣ ಮಾಡ್ತಾನೆ ಇರಬೇಕು. ಹಾಗಾಗಿ ನಮಗೆ ಮೊದಲನೆಯ ಹಂತ ಅಂದರೆ ನಾವಿನ್ನೂ ಅಜ್ಞಾನಿಗಳಾಗಿದ್ದೇವೆ ಅನ್ನೋದ್ರ ಬಗ್ಗೆ ಒಂದು ಎಚ್ಚರ. ನಾವು ಅಜ್ಞಾನಿಗಳಾಗಿದ್ದೇವೆ ಅಂತ ಎಚ್ಚರ ಬಂದರೆ ಅದು ಮೊದಲನೇ ಹಂತ. ಆ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಎರಡನೇ ಹಂತದಲ್ಲಿ ಪ್ರಯತ್ನ ಪಡ್ಬೋದು. ನಮಗೆ ಅಜ್ಞಾನ ಇಲ್ಲ, ಅಜ್ಞಾನ ಎಲ್ಲ ಹೋಗಿ ನಮಗೆ ಸುಜ್ಞಾನ ಬಂದುಬಿಟ್ಟಿದೆ ಅಂತ ಯಾರಿಗೆ ಭ್ರಾಂತಿ ಇದೆ, ಆತ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋದಿಲ್ಲ. ಹೀಗೆ ಅಜ್ಞಾನದ ಬಗ್ಗೆ ಇರಬೇಕಾದಂಥ ಎಚ್ಚರಿಕೆ ಏನಿದೆ ಅದು ಮೊದಲನೇ ಹಂತ. ಯಾರು ತಾನು ಅಜ್ಞಾನಿ ಅಂತ ತಿಳ್ಕೊಂಡಿದ್ದಾನಲ್ಲ, ಯಸ್ಯ ಅಮತಂ ತಸ್ಯ ಮತಂ, ಉಪನಿಷತ್ತು ಹಾಗೆ ಎಚ್ಚರಿಕೆ ಕೊಟ್ಟಿದೆ. ನಮಗೇನೋ ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ, ನಾವು ಅಜ್ಞಾನಿಗಳು ಅನ್ನುವಂಥ ಒಂದು ಎಚ್ಚರಿಕೆ ಇದ್ದರೆ ಅವನಿಗೆ ಪರಮಾತ್ಮನ ಬಗ್ಗೆ ಸ್ವಲ್ಪ ಗೊತ್ತಿದೆ ಅಂತ ಅರ್ಥ. ಯಾಕೆಂದರೆ ಪರಮಾತ್ಮನ ಪೂರ್ಣವಾಗಿ ತಿಳ್ಕೊಳ್ಳೋದು ಸಾಧ್ಯವಿಲ್ಲ, ಪರಮಾತ್ಮನ ಗುಣಕ್ರಿಯೆಗಳನ್ನು ಪೂರ್ಣವಾಗಿ ನಾವು ಅವಗಾಹನ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಹಾಗಾಗಿ ನಮ್ಮನ್ನು ಯಾರಾದರೂ ಕೇಳಿದರೆ ನಮಗೇನು ಗೊತ್ತಿಲ್ಲ, ನಾವು ಅಜ್ಞಾನಿಗಳು ಅಂತ ಮೊದಲು ಒಪ್ಕೊಂಡ್ಬಿಟ್ರೆ ಪರಮಾತ್ಮನ ಬಗ್ಗೆ ಗೊತ್ತಿದೆ ಅಂತ ಅರ್ಥ ನಮಗೆ. ಯಾಕಂದ್ರೆ ಪರಮಾತ್ಮನ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಎಚ್ಚರ ಇದೆ ಅಂತ ಅರ್ಥ. ಯಸ್ಯ ಮತಂ ತಸ್ಯ ಅಮತಂ. ಇನ್ನು ಯಾರಾದರೂ ಒಬ್ಬ ಶಾಲು ಸನ್ಮಾನ ಎಲ್ಲ ಮಾಡ್ಕೊಂಡು ಆದ ಬಳಿಕ ನಾನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಪ್ರಶಂಸೆಗೆ ಪಾತ್ರನಾಗಿ ಬೀಗಿದ್ರೆ, ದುರಹಂಕಾರ ಪಟ್ಟರೆ ತಸ್ಯ ಅಮತಂ, ಅವನಿಗೇನು ಗೊತ್ತಿಲ್ಲ ಅಂತ ಅರ್ಥ. ಯಾಕೆಂತಂದ್ರೆ ನಾನೆಲ್ಲ ಪರಮಾತ್ಮನ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಅವನು ಭ್ರಾಂತಿ ಪಟ್ಟರೆ ಪರಮಾತ್ಮನ ಗುಣಗಳಿಗೆ ಒಂದು ಇತಿಮಿತಿಯನ್ನು ಹಾಕಿದಂತ ಆಯ್ತು. ಅವನು ನಾನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೇನೆ ಅಂದ್ರೆ ತಿಳ್ಕೊಳ್ಬೇಕಾದ್ದನ್ನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಭ್ರಾಂತಿ ಪಟ್ಟನಲ್ಲ. ಹೀಗೆ ಭ್ರಾಂತಿ ಪಟ್ಟಿದ್ರಿಂದ ಅವನು ಪರಮಾತ್ಮನ ಬಗ್ಗೆ ಅಜ್ಞಾನಿ ಅಂತ ಅರ್ಥ. ಯಾರಿಗೆ ತಿಳಿದಿಲ್ವೋ ಅವರಿಗೆ ತಿಳಿದಿದೆ, ಯಾರಿಗೆ ತಿಳಿದಿದೆಯೋ ಅವರಿಗೆ ತಿಳಿದಿಲ್ಲ. ಯಾರಿಗೆ ನನಗೇನೂ ತಿಳಿದಿಲ್ಲ ಅನ್ನೋ ಎಚ್ಚರಿಕೆ ಇದೆಯೋ ಅವನಿಗೆ ಪರಮಾತ್ಮನ ಬಗ್ಗೆ ಸ್ವಲ್ಪ ಗೊತ್ತಿದೆ. ಯಾರಿಗೆ ನನಗೆಲ್ಲವೂ ತಿಳಿದಿದೆ ಅನ್ನುವಂಥ ಭ್ರಾಂತಿ ಇದೆಯೋ ಅವನಿಗೇನೂ ಗೊತ್ತಿಲ್ಲ, ಅವನು ದುರಹಂಕಾರಿ ಆಗಿಬಿಟ್ಟ, ಅವನ ಸಾಧನ ಮಾರ್ಗ ಪ್ರತಿಬದ್ಧ ಆಗೋಯ್ತು. ಮುಂದೆ ಅವನಿಗೆ ಸಾಧನ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಬೇಕಾದಂಥ ಅವಕಾಶ ಇಲ್ಲದಂತಾಯಿತು ಅಂತ ಉಪನಿಷತ್ತು ನಮ್ಮನ್ನು ಎಚ್ಚರಿಸಿದೆ. ಹೀಗೆ ನಮಗೆ ಎಲ್ಲಿ ತನಕ ಅಜ್ಞಾನ ಇದೆಯೋ ಅಲ್ಲಿ ತನಕ ನಾವು ಶ್ರವಣ ಮಾಡ್ತಾನೇ ಇರಬೇಕು. ಮತ್ತೆ ಆ ಶ್ರವಣ ಮಾಡಿದ ಶಾಸ್ತ್ರದ ವಿಷಯ ಎಲ್ಲಿ ತನಕ ನಮಗೆ ಮನವರಿಕೆ ಆಗಲಿಲ್ಲವೋ ಅಲ್ಲಿ ತನಕ ಅದನ್ನು ಕೂತು ಮನನ ಮಾಡ್ತಾನೇ ಇರಬೇಕು ನಮ್ಮ ಮನಸ್ಸಿನಲ್ಲಿ. ಶೃಣುಯಾದ್ ಯಾವದ ಮತಿರಿ ಯಾವದ ಅಯುಕ್ತಕ. ಕೇಳಿದ ಶಾಸ್ತ್ರಾರ್ಥ ವಿಚಾರ ಎಲ್ಲಿ ತನಕ ನಮಗೆ ಅಯುಕ್ತ ಆಗಿದೆಯೋ, ಇನ್ನೂ ನಮಗೆ ಮನವರಿಕೆ ಆಗಿದೆಯೋ ಅಲ್ಲಿ ತನಕ ಮತಿಹಿ ಮನನ ಮಾಡ್ತಾನೆ ಇರಬೇಕು. ಧ್ಯಾನಂತ ಯಾವದ್ ಇಚ್ಛಾ ಸ್ಯಾತ್. ಎಲ್ಲ ಆದ ಬಳಿಕ ಧ್ಯಾನ ಮಾಡಬೇಕು. ಗಾಯತ್ರಿ ಮೊದಲಾದ ಮಂತ್ರಗಳನ್ನ ಉಪಾಸನೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆ ಮಂತ್ರದ ಪ್ರತಿಪಾದ್ಯನಾದ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅದೆಲ್ಲಿ ತನಕ ಅಂದರೆ ಯಾವದ್ ಇಚ್ಛಾ ಸ್ಯಾತ್, ಭಗವಂತನ ಜ್ಞಾನ ಎಲ್ಲಿ ಯಾವಾಗ ಆಗ್ತದೋ ನಮಗೆ ಅಲ್ಲಿ ತನಕ, ಭಗವಂತನ ಅಪರೋಕ್ಷ ಜ್ಞಾನ ಯಾವಾಗ ಆಗ್ತದೋ, ಭಗವಂತ ನಮಗೆ ನಮ್ಮ ಪ್ರತಿಬಿಂಬದಲ್ಲಿ ಯಾವಾಗ ಕಾಣ್ತಾನೋ ಅಲ್ಲಿ ತನಕ ಈ ಧ್ಯಾನವನ್ನು ಮಾಡ್ತಾನೇ ಇರಬೇಕು. ಹೀಗೆ ಸೂತ್ರ ಭಾಷೆಯಲ್ಲಿ ಆಚಾರ ಕೊಟ್ಟಂಥ ಒಂದು ಎಚ್ಚರಿಕೆ. ನಾವು ಸರಿಯಾಗಿ ಶ್ರವಣ ಮಾಡಲಿಲ್ಲ ಅಂತ ಆದರೆ, ಮತ್ತೆ ಶ್ರವಣ ಮಾಡಿದ್ದನ್ನು ಸರಿಯಾಗಿ ಮನನ ಮಾಡಲಿಲ್ಲ ಅಂತ ಆದರೆ ಯಾವ ಆಪತ್ತಿಗೆ ಒಳಗಾಗ್ತೇವೆ, ಏನು ಸಮಸ್ಯೆಗೆ ಒಳಗಾಗ್ತೇವೆ, ಅದನ್ನೆಲ್ಲ ಉಪನಿಷತ್ತು ಭಿನ್ನ ಭಿನ್ನ ಸಂದರ್ಭಗಳಲ್ಲಿ ನಮಗೆ ಎಚ್ಚರಿಕೆ ಕೊಟ್ಟು ಹೇಳಿದೆ. ನಾವು ಪುರಾಣಗಳು ನಮಗೆ ಎಚ್ಚರಿಕೆ ಕೊಟ್ಟು ಹೇಳಿದೆ. ಆದರೆ ಭಾಗವತ, ರಾಮಾಯಣ, ಮಹಾಭಾರತ ಮೊದಲಾದ ಪುರಾಣಗಳನ್ನು ಕೇಳುವಾಗ, ಮತ್ತು ಉಳಿದ ಅಷ್ಟಾದಶ ಪುರಾಣಗಳನ್ನು ಕೇಳುವಾಗ ಅಲ್ಲಿ ಬಂದಂತಹ ಕಥೆಗಳೇನಿವೆ ಅವು ನಮ್ಮ ಜೀವಮಾನಕ್ಕೂ ಕೂಡ ಉಪಯೋಗ ಆಗಬಹುದು, ನಮ್ಮ ಜೀವಮಾನಕ್ಕೆ ಅದರಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿರ್ತಾರೆ ಅಂತ ನಾವು ಮರೆತು ಬಿಡ್ತೇವೆ. ಹಾಗಾಗಿ ಕೇವಲ ಪುರಾಣದ ಕಥೆಗಳನ್ನು ಕೇಳಿ ಬಿಟ್ಟು ಬಿಡ್ತೇವೆ. ಅಂಥ ಕೆಲವು ಕಥೆಗಳು ಈ ಶ್ರವಣ ಮನನಗಳನ್ನು ಸರಿಯಾಗಿ ಮಾಡದೆ ಹೋದರೆ ಏನು ನಮಗೆ ತೊಂದರೆ ಆಗಬಹುದು ಅಂತಂಬುದನ್ನು ಹೇಳಿದೆ. ಅಂಥದ್ದೊಂದು ಕಥೆ
ತಾವೆಲ್ಲ ಬಹುಶ್ರುತರಿದ್ದೀರಿ, ಕೇಳಿದ್ದೀರಿ, ತಮಗೆ ಗೊತ್ತಿದ್ದೇ ಅದು ಕಥೆ. ಅದನ್ನು ಈ ಸಂದರ್ಭಕ್ಕೆ ತಕ್ಕಂತೆ ಮತ್ತೊಂದು ಬಾರಿ ಹೇಳಿ ಪ್ರಯತ್ನ ಪಡ್ತೇನೆ. ಅದು ಏನು ಕಥಾ ಅಂದರೆ, ಈ ಹರಿವಂಶದಲ್ಲಿ ಬಂದಂಥ ಒಂದು ಕಥಾ ಅದು. ಹರಿವಂಶದಲ್ಲಿ ಕೃಷ್ಣನ ವಂಶದ ಬಗ್ಗೆ ಹೇಳ್ತಾರೆ, ಅದೆಲ್ಲ ತಮಗೆ ಗೊತ್ತಿದ್ದೇ ಇದೆ. ಆ ಕೃಷ್ಣನ ಪೂರ್ವಜರ ಬಗ್ಗೆ ಹೇಳುವಾಗ ರಜಿ ಮಹಾರಾಜ ಅಂತ ಒಬ್ಬ ಮಹಾರಾಜನ ಕಥೆ ಹೇಳ್ತಾರೆ. ಅವನ ಹೆಸರು ರಜಿ ಅಂತ. ಅವನ ಮಕ್ಕಳು 500 ಜನ ಇದ್ದರು. ರಜಿ ಮಹಾರಾಜನ ಮಕ್ಕಳಾದಂತ ಅವರೆಲ್ಲ ರಾಜೇಯರು. ದಶರಥನ ಮಗ ದಾಶರಥಿ ಹೇಗೋ ಹಾಗೆ ರಜಿಯ ಮಕ್ಕಳು ರಾಜೇಯರು ಅಂತ. ಆ ತಂದೆಯ ಕಥೆಯು ಅದ್ಭುತವಾದ್ದೇ, ಮಕ್ಕಳ ಕಥೆಯೂ ಕೂಡ ನಾವು ಮನನ ಮಾಡ್ಕೊಳ್ಬೇಕಾದ ದೃಷ್ಟಿಯಿಂದ ಅದ್ಭುತವೇ. ಅದು ಹೇಗೆ ಅಂತಂದ್ರೆ, ರಜಿ ಮಹಾರಾಜ ಮಹಾಪರಾಕ್ರಮಿಯಾಗಿದ್ದ. ಅವನ ಕಾಲದಲ್ಲಿ ಒಮ್ಮೆ ದೇವಲೋಕದಲ್ಲಿ ದೈತ್ಯರ ದಾಳಿ ಆಯಿತು. ದೇವತೆಗಳು ಆಗ ದೈತ್ಯರನ್ನು ಹಿಮ್ಮೆಟ್ಟಿಸಲಿಕ್ಕೆ ಅಸಮರ್ಥರಾದರು. ಕೆಲವು ಬಾರಿ ಹೀಗಾಗೋದಿದೆ. ಆಗ ಅವರು ಈ ರಜಿ ಮಹಾರಾಜನನ್ನು ಕರೆದರು. ಈತ ಕೃಷ್ಣನ ವಂಶದಲ್ಲೇ ಹಿಂದೆ ಹುಟ್ಟಿದವನು. ಅಂಥ ಅದ್ಭುತವಾದಂಥ ವಂಶ ಆ ಕೃಷ್ಣನ ವಂಶದಲ್ಲಿ ಯದು ಮಹಾರಾಜ, ರಜಿ, ಕಾರ್ತವೀರ್ಯಾರ್ಜುನ ಮೊದಲಾದವರು ಹುಟ್ಟಿದಂಥ ವಂಶ. ಅದರಲ್ಲಿ ರಜಿಯು ಕೂಡ ಹುಟ್ಟಿದ್ದ. ಆ ರಜಿಯನ್ನು ಅವರು ತಮ್ಮ ದೇವಲೋಕಕ್ಕೆ ಕರೆಸ್ಕೊಂಡ್ರು. ನೀನು ನಮ್ಮ ಸಾಮ್ರಾಜ್ಯಕ್ಕೆ ಬಾ, ಬಂದು ಈ ದೈತ್ಯರನ್ನು ಹಿಮ್ಮೆಟ್ಟಿಸಿ ನಮ್ಮ ಸಾಮ್ರಾಜ್ಯವನ್ನು ಮತ್ತೆ ನಮಗೆ ಕೊಡು ಅಂತ ಇವರೆಲ್ಲ ಕೇಳ್ಕೊಂಡ್ರು. ಆಗ ರಜಿ ಮಹಾರಾಜ ಅಲ್ಲಿ ಹೋಗಿ ಆ ದೇವತೆಗಳ ಪರವಾಗಿ ಯುದ್ಧ ಮಾಡಿ ದೈತ್ಯರನ್ನೆಲ್ಲ ಹಿಮ್ಮೆಟ್ಟಿಸಿ ಆ ದೇವತೆಗಳಿಗೆ ಅವರ ಸಾಮ್ರಾಜ್ಯವನ್ನು ಒಪ್ಪಿಸಿ ಭೂಲೋಕಕ್ಕೆ ಬಂದ. ಇದು ಮೇಲಿನ ಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಯುಗದಲ್ಲಿ ನಡೀತಿರುವಂಥ ಕಥೆಯೇ. ಚಂದ್ರವಂಶದ ಕಥೆ ಇದಾಯಿತು. ಸೂರ್ಯವಂಶದಲ್ಲಿಯೂ ಕೂಡ ಒಬ್ಬ ಚಕ್ರವರ್ತಿ ಇದ್ದ. ಅವನು ಕೂಡ ದೇವತೆಗಳ ಪರವಾಗಿ ದೈತ್ಯರನ್ನು ಎದುರಿಸಿ ಒಂದು ಬಾರಿ ಹೋರಾಟ ಮಾಡಿದ್ದ. ಇಂದ್ರ ಅವನಿಗೆ ಒಂದು ಎತ್ತಿನ ರೂಪವನ್ನು ತಾಳಿ, ಒಂದು ವೃಷಭದ ರೂಪವನ್ನು ತಾಳಿ ತನ್ನ ಹೆಗಲ ಮೇಲೆ ಆ ರಾಜನನ್ನು ಕೂಡಿಸಿಕೊಂಡು ಆ ಯುದ್ಧದಲ್ಲಿ ಆ ದೈತ್ಯರ ಪರಾಭವಕ್ಕೆ ಅವನಿಗೆ ಸಹಕಾರ ಕೊಟ್ಟಿದ್ದ ಇಂದ್ರ. ಹೀಗೆ ಇಂದ್ರ ವೃಷಭದ ರೂಪವನ್ನು ತಾಳಿ ಆ ವೃಷಭದ ಹೆಗಲಿನ ಮೇಲೆ ಕಕುತ್ ಅಂತ ಕರೀತಾರೆ, ಆ ಕಕುತ್ತನ ಮೇಲೆ ಕೂತ್ಕೊಂಡು ಈತ ಹೋರಾಟ ಮಾಡಿದ್ದ ಈ ರಾಜ. ಅವನ ಮೂಲ ಹೆಸರು ಮತ್ತೊಂದೇನು ಬೇರೆ ಇದೆ, ನನಗೆ ನೆನಪು ಬರ್ತಾ ಇಲ್ಲ. ಆ ರಾಜ ಕಕುತ್ತನ ಮೇಲೆ ಕೂತ್ಕೊಂಡಿದ್ದರಿಂದ ಅವನಿಗೆ ಕಕುತ್ಸ್ಥ ಅಂತ ಹೆಸರು ಬಂತು. ಹೀಗೆ ಆ ರಾಜನಿಗೆ ಕಕುತ್ಸ್ಥ ಅಂತ ಹೆಸರು ಬಂದಿದ್ದರಿಂದ ಆ ರಾಜನ ವಂಶದಲ್ಲಿ ಹುಟ್ಟಿರುವಂತಹ ಮುಂದಿನ ಸೂರ್ಯವಂಶದ ರಾಜರೇನಿದ್ರಲ್ಲ ಅವರೆಲ್ಲರಿಗೂ ಕೂಡ ಕಾಕುತ್ಸ್ಥ ಅಂತ ಹೆಸರು ಬಂತು. ರಾಮನಿಗೂ ಕೂಡ ಕೆಲವು ಬಾರಿ ಕಾಕುತ್ಸ್ಥ ಅಂತ ಸಂಬೋಧನೆ ಮಾಡೋದಿದೆ. ಇದೆಲ್ಲ ಆ ಸೂರ್ಯವಂಶದಲ್ಲಿ ಒಬ್ಬ ರಾಜ ಹಿಂದೆ ಇದ್ದ, ಆತ ದೇವತೆಗಳಿಗೆ ಸಹಾಯಕನಾಗಿ ದೈತ್ಯರನ್ನು ಹಿಮ್ಮೆಟ್ಟಿಸಲಿಕ್ಕೊಂದು ಪ್ರಯತ್ನ ಮಾಡಿದ ಅನ್ನೋದನ್ನೆಲ್ಲ ಆ ಕಥೆಗಳು ತೋರಿಸ್ತವೆ. ಅದು ಸೂರ್ಯವಂಶದ ಕಥೆ ಆಯಿತು. ಈಗ ನಾನು ಹೇಳಿದ್ದು ಚಂದ್ರವಂಶದ ಕಥೆ. ಅವನು ರಜಿ ಅನ್ನುವ ರಾಜ ದೇವತೆಗಳ ಪರವಾಗಿ ಹೋರಾಡಿ ದೈತ್ಯರನ್ನು ಹಿಮ್ಮೆಟ್ಟಿಸಿದ, ದೇವತೆಗಳ ಸಾಮ್ರಾಜ್ಯವನ್ನು ಅವರಿಗೆ ಕೊಟ್ಟ. ಇಂದ್ರ ಅವನಿಗೆ ಕೃತಜ್ಞನಾಗಿದ್ದ. ಕೃತಜ್ಞನಾಗಿ ಮುಂದೆ ಏನು ಮಾಡಿದ ಅಂದರೆ, ನನ್ನ ಅರ್ಧ ಸಿಂಹಾಸನದಲ್ಲಿ ನೀನು ಕೂತ್ಕೊಳ್ಬಾ, ನನ್ನ ಸಾಮ್ರಾಜ್ಯ ನಿನ್ನದೇ ಅಂತ ಆ ರಜಿ ಮಹಾರಾಜನಿಗೆ ತನ್ನ ಕೃತಜ್ಞತೆಯನ್ನು ತೋರಿಸಿದ. ಆದರೆ ರಜಿ ಮಹಾರಾಜ ಉತ್ತಮ ಮನುಷ್ಯನಾಗಿದ್ದ, ಸಜ್ಜನಾಗಿದ್ದ. ದೇವರಾಜನೇ, ನಿನಗೆ ಸಹಾಯಕನಾಗಿ ನಾನು ಬಂದು ಈ ದೈತ್ಯರನ್ನೆಲ್ಲ ಹಿಮ್ಮೆಟ್ಟಿಸಿದೆ. ಇಷ್ಟು ಸಹಾಯ ನಾನು ನಿನಗೆ ಮಾಡಿದ್ದೇನೆ, ನೀನು ನಿನ್ನ ಸಾಮ್ರಾಜ್ಯವನ್ನು ನನಗೆ ಒಪ್ಪಿಸಿದ್ದೆ, ಅಷ್ಟಕ್ಕೆ ಕೃತಜ್ಞನಾಗಿದ್ದೇನೆ, ಸಾಕು. ನಾನು ಭೂಲೋಕಕ್ಕೆ ಹೋಗ್ತೇನೆ. ನನ್ನ ಸಾಮ್ರಾಜ್ಯ ಅಲ್ಲಿದೆ, ನನಗೆ ನನ್ನದೇ ಆದ ರಾಜ್ಯ ಇದೆ, ನಾನು ಅದನ್ನು ಆಳಿಕೊಂಡಿರ್ತೇನೆ, ನಿನ್ನ ಸಾಮ್ರಾಜ್ಯ ನಿನಗೇ ಇರಲಿ ಅಂತ ಈ ರಜಿ ಮಹಾರಾಜ ಉದಾರ ಮನಸ್ಸಿನಿಂದ ತನ್ನ ಸಾಮ್ರಾಜ್ಯವನ್ನು, ತನಗೆ ಸಿಕ್ಕ ಸಾಮ್ರಾಜ್ಯವನ್ನು, ದೇವ ಸಾಮ್ರಾಜ್ಯವನ್ನು ಮರಳಿ ಇಂದ್ರನಿಗೆ ಕೊಟ್ಟುಬಿಟ್ಟ. ಬಹಳ ಅಪೂರ್ವದ ಕಥೆ ಅದು. ನಾವು ಇನ್ನೊಬ್ಬರ ತಲೆ ಹೊಡೆದು, ಇನ್ನೊಬ್ಬರ ಮನೆ ದರೋಡೆ ಮಾಡಿ, ಯಾರ್ಯಾರನ್ನು ಹಾಳು ಮಾಡಿ ಅವರ ಸಂಪತ್ತನ್ನೆಲ್ಲ ನಾವು ಕಿತ್ಕೋಬೇಕು ಅಂತ ಪ್ರಯತ್ನ ಪಡ್ತಿರ್ತೀವಿ. ಅಧಿಕಾರದಲ್ಲಿದ್ದವರನ್ನ ಯಾವುದ್ಯಾವುದೋ ಕುತಂತ್ರದಿಂದ ಇಳಿಸಿ ನಾವಲ್ಲಿ ಒಂದಲ್ಲ ಒಂದು ಬಾರಿ ಅಧಿಕಾರವನ್ನು ಏರಿ ನಾವು ಮುಖ್ಯಮಂತ್ರಿಗಳು ತಂದ್ಕೋಬೇಕು, ನಾವು ಪ್ರಧಾನಮಂತ್ರಿಗಳು ತಂದ್ಕೋಬೇಕು ಅಂತ ಪ್ರಯತ್ನ ಪಡ್ತಿರ್ತೀವಿ. ಒಂದು ಸರಿ ಜೀವಮಾನದಲ್ಲಿ ಮಾಜಿ ಮುಖ್ಯಮಂತ್ರಿ, ಒಂದು ಸರಿ ಮಾಜಿ ಪ್ರಧಾನಮಂತ್ರಿ ತರಿಸ್ಕೊಂಡ್ಬಿಟ್ರೆ ಸಾಕು, ಏನಾದರೂ ಮಾಡಿ ಏಳಿಕೆಯ ಪ್ರಕಾರ ಏನು ಅಧಿಕಾರ ಕಬಳಿಸಬೇಕು ಅನ್ನುವಂಥ ಆಡಳಿತಗಾರರು ಇವತ್ತಿದ್ದಾರೆ. ಆದರೆ ಅವನು ಕೈಗೆ ಸಿಕ್ಕ ಸಾಮ್ರಾಜ್ಯವನ್ನು ಆ ರಜಿ ಮಹಾರಾಜ ಬಿಟ್ಟುಕೊಟ್ಟಿದ್ದ. ಅಷ್ಟು ಅದ್ಭುತವಾದಂತಹ ಒಂದು ವ್ಯಕ್ತಿತ್ವ ಅವನು. ನಾವೀಗ ಶ್ರವಣ ಮನನದ ಬಗ್ಗೆ ನೋಡಬೇಕಾದಂತಹ ಕಥೆ ಏನಿದೆಯಲ್ಲ, ಅದು ಅವನ ಮಕ್ಕಳದ್ದು. ಅದಕ್ಕೆ ಪೂರ್ವಭಾವಿಯಾಗಿ ಕಥೆ ಹೇಳಿದೆ. ಇಂಥ ಅದ್ಭುತ ವ್ಯಕ್ತಿತ್ವ ಇದ್ದಂತಹ ರಜಿ ಮಹಾರಾಜನಿಗೆ ಮಕ್ಕಳಿದ್ರು, 500 ಜನ ಮಕ್ಕಳು.
ಅವರಿಗೆಲ್ಲ ರಜಿಯ ಮಕ್ಕಳಾದ್ರಿಂದ ರಾಜೇಯರು ಅಂತ ಒಂದು ಸಾಮೂಹಿಕವಾದ ಹೆಸರು ಅವರಿಗೆ. ಪ್ರತ್ಯೇಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಹೆಸರು ಇದ್ದಿರಬೇಕು, ಇಲ್ಲಂತಲ್ಲ. ಶಾಸ್ತ್ರದಲ್ಲಿ ಆ ಹೆಸರುಗಳನ್ನೇನು ಹೇಳಲಿಲ್ಲ, ಹರಿವಂಶದಲ್ಲಿ ಪ್ರತ್ಯೇಕವಾಗಿ ಇದ್ದಿರಬೇಕು. ಅವರೆಲ್ಲರಿಗೂ ಕೂಡ ಒಂದು ಗುಂಪಿನ ಹೆಸರು ಏನಂದ್ರೆ ರಾಜೇಯರು. ಅವರೆಲ್ಲ ಏನು ಮಾಡಿದ್ರು ಅಂದರೆ, ತಮ್ಮ ತಂದೆ ರಜಿ ಮಹಾರಾಜ ಬದುಕಿರೋ ತನಕ ಸುಮ್ಮನೆ ಇದ್ರು. ರಜಿ ಮಹಾರಾಜ ಸತ್ತೋದ ಕೂಡಲೇ ಆ ಭೂಲೋಕದಲ್ಲಿ ಒಂದು ಸಾಮ್ರಾಜ್ಯ ಏನಿತ್ತು ಅದನ್ನೆಲ್ಲ ತಮ್ಮ ಕೈಗೆ ತಗೊಂಡ್ರು. ತಂದೆಯ ಬಳಿಕ ಮಕ್ಕಳಿಗೆ ಸಾಮ್ರಾಜ್ಯ ಬರಬೇಕಾದ್ದು ಸಹಜ, ಹಾಗೆ ತಗೊಂಡದ್ದಲ್ಲದೆ ಅವರಿಗೆ ತೃಪ್ತಿ ಆಗಲಿಲ್ಲ. ಸ್ವರ್ಗಲೋಕದಲ್ಲಿಯೂ ನಮ್ಮ ಹಕ್ಕಿದೆ, ಯಾಕೆಂದರೆ ನಮ್ಮ ತಂದೆಗೆ ಸಂಬಂಧಪಟ್ಟ ಸಾಮ್ರಾಜ್ಯ ಅದು, ಅಲ್ಲೂ ಒಂದು ನಮ್ಮ ಹಕ್ಕನ್ನು ಸ್ಥಾಪನೆ ಮಾಡಿಬಿಡೋಣ. ಹೇಗೋ 500 ಜನ ಇದ್ದೀವಿ, ಒಂದೊಂದು ಸಣ್ಣ ಸಣ್ಣ ಪ್ರಾಂತ್ಯಕ್ಕೂ ಒಬ್ಬೊಬ್ಬರು ಆಡಳಿತಗಾರರಾಗಿಬಿಟ್ರೆ 500 ಜನ ಕೂಡ ಈ ಭೂಲೋಕದ ಸಾಮ್ರಾಜ್ಯ, ಸ್ವರ್ಗಲೋಕದ ಸಾಮ್ರಾಜ್ಯ ಎಲ್ಲವನ್ನು ಕೂಡ ನಮ್ಮಲ್ಲಿ ಹಂಚಿಕೊಂಡು ಬಿಡೋಣ ಅಂತ ಅವ್ರು ಆಲೋಚನೆ ಮಾಡಿದರು. ಮಹಾಪರಾಕ್ರಮಿಗಳು ಬೇರೆ ಆಗಿದ್ರು. ಸ್ವರ್ಗಲೋಕಕ್ಕೆ ದಾಳಿ ಇಟ್ಟರು. ಆ ಸ್ವರ್ಗಲೋಕದ ಸೈನ್ಯವನ್ನೆಲ್ಲ ದೇವತೆಗಳೆಲ್ಲ ಸೋಲಿಸಿಬಿಟ್ರು. ಇಂದ್ರಾದಿ ದೇವತೆಗಳೆಲ್ಲ ಸೋತು ಹೋಗ್ಬಿಟ್ರು. ಹೀಗೆ ಆ ಸ್ವರ್ಗಲೋಕದಲ್ಲಿ ಕೂಡ ತಮ್ಮ ಹಕ್ಕು ಸ್ಥಾಪಿಸಿದ್ರು ಈ 500 ಜನ. ಮುಂದೆ ಏನಾಯಿತು? ಇಂದ್ರನಿಗೆ ತೊಂದರೆ. ಮೊದಲು ದೈತ್ಯರಿಂದ ತೊಂದರೆ ಬಂದಿತ್ತು, ಅದು ರಜಿ ಮಹಾರಾಜನಿಂದ ಹೋಗಿತ್ತು. ಆ ತೊಂದರೆ ನಿವಾರಣೆ ಆಗಿತ್ತು. ಆ ರಜಿ ಮಹಾರಾಜನ ಮಕ್ಕಳ ಮೂಲಕ ಮತ್ತೆ ಅವರಿಗೆ ತೊಂದರೆ ಬಂದು ಒದಗಿತ್ತು. ಈಗ ಆಗ ಇಂದ್ರ ಬೃಹಸ್ಪತಿಗಳ ಹತ್ರ ಹೋದ, ದೇವಗುರುಗಳ ಹತ್ರ. ಗುರುಗಳೇ, ನಮಗೆ ಆಪತ್ತು ಬಂದು ಒದಗಿದೆ, ಅದಕ್ಕೊಂದು ಏನಾದರೂ ಪರಿಹಾರ ಕೊಡಿ ಅಂತ ಅವ್ರನ್ನ ಕೇಳಿದೆ. ಆಗ ಅವರು ಸ್ವಲ್ಪ ಕಾಲ ತಾಳು. ಅವ್ರು ಈಗ ತಾನೇ ಸ್ವರ್ಗಲೋಕದ ಸಾಮ್ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಪ್ರತಿಷ್ಠಿತರಾಗಿದ್ದಾರೆ. ಸ್ವಲ್ಪ ಕಾಲ ಕಳೆದಾದ್ಮೇಲೆ ಅವರನ್ನ ಉಚ್ಚಾಟನೆ ಮಾಡಲಿಕ್ಕಾಗಿ ನಾನೊಂದು ಪ್ರಯತ್ನ ಪಡ್ತೇನೆ ಅಂತ ಬೃಹಸ್ಪತಿಗಳು ಹೇಳಿದರು. ಅದರಂತೆ ಮುಂದೆ ಅವ್ರು ಏನು ಮಾಡಿದರು ಅಂದರೆ, ಈ 500 ಜನ ಮಕ್ಕಳಿದ್ರಲ್ಲ, ಇವ್ರ ಹತ್ರ ಬಂದು ಕುಶಲ ಪ್ರಶ್ನೆ ಎಲ್ಲ ಆದ ಬಳಿಕ ಅವ್ರು ಏನೇನು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತೆಲ್ಲ ನೋಡಿದರು. ಈ ರಜಿ ಮಹಾರಾಜನ ಮಕ್ಕಳು ಇವರೆಲ್ಲ ಬೇಕಾದಷ್ಟು ಯಜ್ಞ ಯಾಗ ಮೊದಲಾದವುಗಳನ್ನು ಮಾಡ್ತಾ ಇದ್ರು. ಯಾಕಂದರೆ ಅಪ್ಪ ದೊಡ್ಡ ಧಾರ್ಮಿಕ, ಚಂದ್ರವಂಶ. ಹೀಗೆ ಉತ್ತಮವಾದಂತಹ ವೇದದ ಶಿಕ್ಷಣ ಮತ್ತು ವೇದಾಂಗಗಳ ಶಿಕ್ಷಣ, ಪುರಾಣಾದಿಗಳ ಧರ್ಮದ ಶಿಕ್ಷಣ ಅವರಿಗೆಲ್ಲ ಸಹಜವಾಗಿ ದೊರಕುತ್ತಿರೋದು. ಧಾರ್ಮಿಕರಾಗಿದ್ದರು. ಯಾಕಂದರೆ ಮಹಾಭಾರತದ ವಿದುರ ನೀತಿಯಲ್ಲಿ, ಉದ್ಯೋಗ ಪರ್ವದಲ್ಲಿ ಏನು ಹೇಳ್ತಾರೆ ಅಂದರೆ, ಸಮಗ್ರಾನ್ ವೇದಾನ ಅಧೀತ್ಯ, ಕ್ಷತ್ರಿಯರು ಕೂಡ ಎಲ್ಲ ವೇದಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಕೂಡ ವೇದಾಂಗ ಪುರಾಣ ಎಲ್ಲವನ್ನು ಕೂಡ ಓದಿರಬೇಕು, ಧರ್ಮದಲ್ಲಿ ಒಳ್ಳೆ ಆಸಕ್ತರಾಗಿದ್ದಿರಬೇಕು, ನಿತ್ಯ ಯಜ್ಞ ಯಾಗ ಇತ್ಯಾದಿಗಳನ್ನು ಮಾಡ್ತಾ ಇದ್ರು. ಈ ಬೃಹಸ್ಪತಿಗಳನ್ನು ನೋಡಿದರು. ಅವ್ರ ಉದ್ದೇಶ ಏನಾಗಿತ್ತು? ಈ 500 ಜನರನ್ನು ಉಚ್ಚಾಟನೆ ಮಾಡಬೇಕಾಗಿತ್ತು ಅವರಿಗೆ. ಅದಕ್ಕಾಗಿ ಹೇಳಿದರು, ಈ ಎಲ್ಲ ಯಜ್ಞ ಯಾಗ ಮತ್ತು ಇಷ್ಟೆಲ್ಲ ಧರ್ಮ ಕಾರ್ಯಗಳೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾಕೆ ಮಾಡ್ತಾ ಇದ್ದೀರಿ? ಇದಕ್ಕೇನು ಪ್ರಮಾಣ? ಇದೆಲ್ಲ ಅಸಂಬದ್ಧ, ಇದನ್ನು ಮಾಡಬೇಡಿ ಅಂತ ಅವ್ರಿಗೆ ದುರ್ಬೋಧನೆ ಮಾಡಿದರು. ಅವರಿಗೆ ಆ ದುರ್ಬೋಧನೆ ಮೊದಲು ತಲೆಗೆ ಹೋಗಲಿಲ್ಲ. ನಮಗೂ ಅಷ್ಟೇ, ತಂದೆ ತಾಯಂದ್ರಿಂದ, ಹಿರಿಯರಿಂದ ಒಳ್ಳೆ ಸಂಸ್ಕಾರ ಬಂದಿರ್ತದೆ. ಆದರೂ ಯಾವುದೋ ಒಂದು ದುಷ್ಟ ಪ್ರದೇಶದಲ್ಲಿ, ದುಷ್ಟ ಪರಿಸರದಲ್ಲಿ ನಾವು ಸಿಲುಕಿಬಿಟ್ರೆ ಕ್ರಮವಾಗಿ, ಮೊದಲನೇ ಸರಿ ಅಲ್ಲ, ಕೆಟ್ಟ ಮಾತುಗಳು ಮೊದಲನೇ ಸರಿ ತಲೆಯಲ್ಲಿ ಹೊಕ್ಕಾಗ ಹೆಚ್ಚು ಪರಿಣಾಮ ಆಗಲಿಕ್ಕಿಲ್ಲ. 2ನೇ ಬಾರಿ 3ನೇ ಬಾರಿ ಅದೇ ಮಾತುಗಳನ್ನು ಕೇಳ್ತಾ ನಮಗೆ ಸಿಕ್ಕಂಥ ಧರ್ಮದ ಸಂಸ್ಕಾರ, ನಮಗೆ ಸಿಕ್ಕಂಥ ಒಂದು ಶಿಕ್ಷಣ, ಅದೆಲ್ಲ ಕ್ರಮವಾಗಿ ತೊಳೆದು ಹೋಗಿಬಿಡ್ತದೆ, ವಾಶ್ಔಟ್ ಆಗಿ ಹೋಗ್ತದೆ. ಬ್ರೈನ್ ವಾಶ್ ಅಂತಾರೆ ಇಂಗ್ಲೀಷ್ನಲ್ಲಿ. ಎಲ್ಲ ಸ್ವಚ್ಛವಾಗಿ ಆ ತಲೆಯಲ್ಲಿದ್ದಂಥ ಮೆದುಳಿಗೆ ಸಿಕ್ಕಂಥ ಶಿಕ್ಷಣ, ಒಂದು ಧರ್ಮದ ಜ್ಞಾನ, ಸಂಸ್ಕಾರ ಅದೆಲ್ಲ ತೊಳೆದು ಹೋಗಿಬಿಡ್ತದೆ. ಇದು ನಮಗೂ ಪರಿಸ್ಥಿತಿ ಕೂಡ. ಆ ಬೃಹಸ್ಪತಿಗಳು ಆ ರಜಿ ಮಹಾರಾಜನ ಮಕ್ಕಳಿಗೆ ಪದೇ ಯಜ್ಞ ವ್ಯರ್ಥ, ಯಾಗ ವ್ಯರ್ಥ, ದೇವರ ಪೂಜೆ, ನಮಸ್ಕಾರ, ಶ್ರವಣ ಇದೆಲ್ಲ ವ್ಯರ್ಥ ಅಂತ ನಿತ್ಯ ಬೋಧನೆ ಮಾಡಿ ತೊಡಗಿದಾಗ ಕಾಲಕ್ರಮೇಣ ಆ 500 ಜನ ಮಕ್ಕಳೆಲ್ಲರೂ ಕೂಡ ಆ ಈ ಯಜ್ಞ ಯಾಗ ಧರ್ಮ ಇದೆಲ್ಲವನ್ನೂ ಕೂಡ ಬಿಟ್ಟುಬಿಟ್ರು. ಶ್ರವಣ ಮರಣ ಎಲ್ಲವನ್ನೂ ಬಿಟ್ಟು ಅಧಾರ್ಮಿಕರಾಗಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದರು. ಅಧಾರ್ಮಿಕರಾಗಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ದೇವತೆಗಳಿಗೆ ಈ ರಜಿ ಮಹಾರಾಜನ ಮಕ್ಕಳನ್ನ ಉಚ್ಚಾಟನೆ ಮಾಡೋದಕ್ಕೆ ಕಷ್ಟ ಆಗಲಿಲ್ಲ. ಯಾಕಂದರೆ ಇಲ್ಲಿ ತನಕ ಅವರಿಗೆ ದೇಹದ ಬಲ ಇತ್ತು, ತೋಳು ಬಲ ಇತ್ತು, ಧರ್ಮದ ಬಲವೂ ಕೂಡ ಇತ್ತು. ಈಗ ಧರ್ಮಾಚರಣೆಯನ್ನು ಅವರು ಕೈ ಬಿಟ್ಟಿದ್ರಿಂದ
ವೇದ ವಿರೋಧಾತ್ಮ ಮಾರ್ಗವನ್ನು ಅವರು ಅನುಸರಣೆ ಮಾಡಿದ್ದರಿಂದ ಅವರು ದೇವತೆಗಳಿಗೆ ಸುಲಭವಾಗಿ ಬಲಿಯಾಗಿಬಿಟ್ರು, ದೇವತೆಗಳನ್ನೆಲ್ಲ ಸೋಲಿಸಿಬಿಟ್ರು. ಒಂದ್ ಕಡೆ ಮಹಾಭಾರತ ಹೇಳಿದೆ, ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಒಂದು ಪಾಠ ಇದೆ, ಒಂದು ಶ್ಲೋಕ ಇದೆ, ಬಹಳ ಅದ್ಭುತವಾದ ಶ್ಲೋಕ. ದೇವತೆಗಳು ನಮ್ಮನ್ನೆಲ್ಲ ಕಾಪಾಡ್ತಾರಲ್ಲ, ತತ್ವಾಭಿಮಾನಿ ದೇವತೆಗಳಿರ್ಬೋದು, ತತ್ವಾಭಿಮಾನಿ ಅಲ್ಲೇ ಇರುವಂಥ ದೇವತೆಗಳಿರ್ಬೋದು, ಅವರೆಲ್ಲ ನಮ್ಮನ್ನು ಕಾಪಾಡ್ತಾರೆ. ನೀವು ಧರ್ಮಾಚರಣೆ ಮಾಡ್ರಿ, ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇರಿ, ದೇವತೆಗಳು ನಿಮ್ಮನ್ನು ಕಾಪಾಡ್ತಾರೆ ಅಂತ ನಮಗೆ ಶಾಸ್ತ್ರಗಳು ಹಿರಿಯರು ಭರವಸೆ ಕೊಡ್ತಾರಲ್ಲ. ಹೇಗೆ ಕಾಪಾಡ್ತಾರೆ? ಕಾಪಾಡುವುದು ಅಂದ್ರೆ ಏನು ಅರ್ಥ? ಅದನ್ನು ಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಇದೇ ಮಹಾಭಾರತ. ಈ ದನ ಕಾಯುವವರು ದನಗಳನ್ನು ಕಾಯ್ತಾರಲ್ಲ, ಹೇಗೆ ಕಾಯ್ತಾರೆ? ಕೈಯಲ್ಲೊಂದು ದೊಣ್ಣೆ ಹಿಡ್ಕೋತಾರೆ, ದೊಡ್ಡದೊಂದು ಕೋಲು, ದನಗಳನ್ನು ಕಟ್ಟಿಗೆಯಿಂದ ಬಿಚ್ಚಿ ಆ ದನಗಳು ಅರಣ್ಯಕ್ಕೆ ಹುಲ್ಲುಗಾವಲಿಗೆ ಹೋಗೋ ತನಕ ಅವುಗಳನ್ನು ಹಿಂಬಾಲಿಸ್ತಾರೆ. ಅವುಗಳೆಲ್ಲರೂ ಮಾರ್ಗ ಬಿಟ್ಟು ಬೇರೆ ಎಲ್ಲೂ ಹೋಗಿ ಆಪತ್ತಿಗೆ ಒಳಗಾಗದಂತೆ ಅವುಗಳನ್ನು ಸಂದರ್ಭ ಬಡೀತಾರೆ. ಮತ್ತೆ ಹುಲಿ, ಚಿರತೆ ಮೊದಲಾದ ತೋಳಗಳ ತೊಂದರೆ ಅವುಗಳಿಗೆ ಆಗದೆ ಇರುವಂತ ಅವುಗಳನ್ನು ಕಾಪಾಡ್ತಾರೆ. ಮತ್ತೆ ತೊಗೊಂಡೋಗಿ ನೀರು ಕುಡಿಸ್ತಾರೆ. ಸಾಯಂಕಾಲ ಕೂಡಲೇ ಮತ್ತೆ ಅವುಗಳನ್ನ ಬೆಳಿಗ್ಗೆ ತಗೊಂಡು ಬಡಿದು ಕೊಟ್ಟಿಗೆ ತುಂಬ ಮುಟ್ಟಿಸ್ತಾರೆ. ದೇವತೆಗಳು ನಮ್ಮನ್ನು ಕಾಪಾಡೋದು ಅಂದ್ರೆ, ದನ ಕಾಯುವವರು ದನಗಳನ್ನು ಹೇಗೆ ಕಾಪಾಡ್ತಾರೆ ಕೈಯಲ್ಲಿ ದಂಡ ತಗೊಂಡು, ಆ ಥರ ನಮ್ಮನ್ನು ಕಾಪಾಡೋದಿಲ್ಲ. ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್. ಪಶುಪಾಲಕರು ಅಂದ್ರೆ ದನ ಕಾಯುವವರು. ದನ ಕಾಯುವವರು ದಂಡ ತಗೊಂಡು ಹೇಗೆ ಕಾಪಾಡ್ತಾರಲ್ಲ, ಹಾಗೆ ದೇವತೆಗಳು ನನಗೆ ರಕ್ಷಣೆ ಕೊಡುವಂಥ ದೇವರು ಎಲ್ಲಿ ಹೋಗಿ ನಾವು ಕೇಳ್ಕೊಂಡ್ರೆ ಕೈಯಲ್ಲಿ ಬಡಿಗೆ ತಗೊಂಡು ಬಂದು ನಮ್ಮ ಹಿಂದೆ ನಿಲ್ಲೋದಿಲ್ಲ, ಕಾಣಿಸ್ಕೊಳ್ಳೋದಿಲ್ಲ ಅವರು. ಯಾಕಂದ್ರೆ ದೇವಾಹ ಪರೋಕ್ಷ ಪ್ರಿಯಾಹ, ಪರೋಕ್ಷ ಪ್ರಿಯಾವೈ ದೇವಾಹ ಅಂತ ದೇವತೆಗಳ ಶಾಸ್ತ್ರ ವರ್ಣನೆ ಮಾಡಿದೆ. ಅವ್ರು ಯಾವತ್ತೂ ಕೂಡ ಕಣ್ಣಾರೆ ನಮಗೆ ನೇರವಾಗಿ ಕಾಣಿಸ್ಕೊಳ್ಳೋದಿಲ್ಲ, ಅಷ್ಟು ಯೋಗ್ಯತೆ ನಮಗೆ ಬಂದಿಲ್ಲ. ಈ ದೇವತೆಗಳು ಯಾರನ್ನಾದ್ರೂ ಕಾಪಾಡಬೇಕು ಅಂತಿದ್ರೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ತಾರೆ, ಒಳ್ಳೆ ಬುದ್ಧಿ ಕೊಟ್ಟು ಅವ್ರನ್ನ ಕಾಪಾಡ್ತಾರೆ. ಹಾಳು ಮಾಡಬೇಕು ಅಂತಿದ್ರೆ ಒಳ್ಳೆ ಬುದ್ಧಿನ ಕಿತ್ತು ಹಾಕ್ತಾರೆ. ಈ ರಜಿ ಮಹಾರಾಜನ ಮಕ್ಕಳಿಗೆ ಆ ಒಳ್ಳೆ ಬುದ್ಧಿಯನ್ನೆಲ್ಲ ಕಿತ್ತು ಹಾಕಿಬಿಟ್ರು. ಯಜ್ಞಯಾಗ ಮಾಡಬೇಕು, ಧರ್ಮ ಕಾರ್ಯಗಳನ್ನು ಮಾಡಬೇಕು, ವೃತೋಪವಾಸಗಳನ್ನು ಮಾಡಬೇಕು ಅನ್ನುವಂಥ ಬುದ್ಧಿ ಏನಿದೆ, ಆ ಬುದ್ಧಿಯನ್ನೆಲ್ಲ ಅವರು ಭ್ರಂಶ ಮಾಡಿಬಿಟ್ರು. ಬುದ್ಧಿ ಭ್ರಂಶ ಮಾಡಿದ್ರಿಂದ ಧರ್ಮದ ಒಂದು ತಳಹದಿ ಫಂಡಮೆಂಟಲ್ ಹೋಗ್ಬಿಟ್ಟಿದ್ರಿಂದ ಈ ರಜಿ ಮಹಾರಾಜನ ಮಕ್ಕಳು ದುರ್ಬಲರಾದರು, ಧಾರ್ಮಿಕವಾಗಿ ದುರ್ಬಲರಾಗಿಬಿಟ್ಟು, ನೈತಿಕವಾಗಿ ದುರ್ಬಲರಾದರು. ದೇವತೆಗಳ ಸೈನ್ಯ ಅಲ್ಲಿ ಬಂತು, ಆ ರಜಿ ಮಹಾರಾಜನ ಮಕ್ಕಳನ್ನೆಲ್ಲ ಧ್ವಂಸ ಮಾಡಿ ಅವರನ್ನೆಲ್ಲ ಓಡಿಸಿ, ಕೆಲವರು ಸತ್ತು ಹೋಗಿರ್ಬೇಕು, ಕೆಲವರು ಓಡಿ ಹೋಗಿರ್ಬೇಕು. ಆ ದೇವತೆಗಳು ನಮ್ಮ ಸಾಮ್ರಾಜ್ಯವನ್ನು ನಮ್ಮ ಕೈಗೆ ಮಾತ್ರ ತಗೊಂಡ್ಬಿಟ್ರು. ಇದು ಹರಿವಂಶದಲ್ಲಿ ಬರುವಂತಹ ಕಥೆ. ಆ ಕಥೆಯಿಂದ ನಮಗೆ ಸಿಗುವಂಥ ನೀತಿ ಅಂತಂದ್ರೆ, ಶ್ರವಣ ಮಾಡ್ತಾನೇ ಇರಬೇಕು, ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು. ನೋಡಿ, ರಜಿ ಮಹಾರಾಜನ ಮಕ್ಕಳು 500 ಜನ, ದೊಡ್ಡ ಚಕ್ರ ಮಕ್ಕಳು, ಚಂದ್ರವಂಶದಲ್ಲಿ ಹುಟ್ಟಿದವರು. ಬೇಕಾದಷ್ಟು ಧಾರ್ಮಿಕ ಶಿಕ್ಷಣ, ವೈದಿಕ ಶಿಕ್ಷಣ, ಪುರಾಣಗಳಿಗೆ ಸಂಬಂಧಪಟ್ಟಂಥ ಒಂದು ಉಪದೇಶ ಅದೆಲ್ಲ ಅವ್ರಿಗೆ ದೊರೆತಿದ್ದೇ ಇರಬೇಕು. ಅಂಥವರು ಕೂಡ, ಅಷ್ಟೆಲ್ಲ ಜ್ಞಾನಿಗಳನ್ನು ತರಿಸ್ಕೊಂಡವರು ಕೂಡ ಒಂದು ದುರ್ಬೋಧನೆಗೆ, ದುರುಪದೇಶಕ್ಕೆ ಒಳಗಾಗಿಬಿಟ್ರು. ಅವರು ಆ ದುರುಪದೇಶಕ್ಕೆ ಒಳಗಾಗಿ ತಮ್ಮ ಹಿನ್ನೆಲೆಯನ್ನೆಲ್ಲ ಮರೆತರು. ತಾವು ಎಂಥ ದೊಡ್ಡ ಚಕ್ರವರ್ತಿಯ ಮಕ್ಕಳು, ತಮ್ಮ ವಂಶ ಯಾವುದು ಅನ್ನೋದನ್ನೆಲ್ಲ ಅವ್ರು ಮರೆತು ಬಿಟ್ರು. ಅತ್ರಿ ವಂಶದಿಂದ ಹುಟ್ಟಿದ್ದವನು ಚಂದ್ರ, ಅತ್ರಿ ವಂಶದಲ್ಲಿ ಮುಂದೆ ಬಂದದ್ದೇ ಈ ಚಂದ್ರವಂಶ. ಚಂದ್ರವಂಶದ ರಾಜರೆಲ್ಲರೂ ಕೂಡ, ಯದುವಂಶ ಎಲ್ಲವೂ ಕೂಡ ಅಂತ ಉತ್ತಮವಾದ ಹಿನ್ನೆಲೆಯಲ್ಲೆಲ್ಲ ಮರೆತು ಅವರು ಭ್ರಷ್ಟರಾಗಿ ಹೋದರು. ಇದಕ್ಕೆಲ್ಲ ಕಾರಣ ಏನು? ಸರಿಯಾಗಿ ಶ್ರವಣ ಮಾಡದೇ ಇರೋದು, ಗುರುಮುಖದಿಂದ ಸರಿಯಾಗಿ ಶ್ರವಣ ಮಾಡದೇ ಇರೋದು, ಮತ್ತೆ ಶ್ರವಣ ಮಾಡಿದ್ದನ್ನು ಕೂಡ ಸರಿಯಾಗಿ ಮನನ ಮಾಡದೇ ಇರೋದು. ಸರಿಯಾಗಿ ಶ್ರವಣ ಮಾಡಿ ಅದನ್ನು ಸರಿಯಾಗಿ ಮನನ ಮಾಡದೆ ಹೋದರೆ ನಮಗೆ ಆ ವಿಷಯ ಮನವರಿಕೆ ಆಗೋದಿಲ್ಲ. ನಮಗೆ ಇದೆಲ್ಲವೂ ಕೂಡ ವ್ಯರ್ಥ, ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತ ಜೀವಮಾನದಲ್ಲಿ ಒಂದೊಂದ್ಸರಿ ಅನಿಸಿಬಿಡ್ತದೆ. ರಜಿ ಮಹಾರಾಜನ ಮಕ್ಕಳಿಗೆ ದುರ್ಬೋಧನೆ ಮಾಡಲಿಕ್ಕೆ ಬೃಹಸ್ಪತಿಗಳು ಬರಬೇಕಾಗುತ್ತೆ. ನಾಸ್ತಿಕ ಶಾಸ್ತ್ರವನ್ನೆಲ್ಲ ಬೃಹಸ್ಪತಿಗಳೇ ಹುಟ್ಟು ಹಾಕಿದ್ರು. ನಮಗೆ ನೇರವಾಗಿ ಬೃಹಸ್ಪತಿಗಳು ಕಾಣಿಸೋದಿಲ್ಲ. ಆದರೆ ತಾವು ಬೃಹಸ್ಪತಿ ಅಷ್ಟು ಬುದ್ಧಿವಂತರು ಅಂತ ತಿಳ್ಕೊಂಡಿರುವಂಥ ಕೆಲವು ಜನ ಆಧುನಿಕ ವಿಚಾರವಾದಿಗಳು, ದುಷ್ಟ ಮನಸ್ಕರಿದ್ದಂಥವ್ರು ವ್ಯಕ್ತಿಗಳೇನಿರ್ತಾರೆ, ಅವರು ನಮಗೆ ಹೇರಳವಾಗಿ ಈ ಜಗತ್ತಿನಲ್ಲಿ ಸಿಗ್ತಾರೆ. ಅಂಥ ವಾತಾವರಣ ನಮ್ಮ ಸುತ್ತಮುತ್ತಲಿದೆ. ನಮಗೆ ಶ್ರವಣ ಮಾಡಲಿಕ್ಕೆ ಬೇಕಾದಂಥ ಅನುಕೂಲಗಳೇ ಸರಿಯಾಗಿ ಸಿಗೋದಿಲ್ಲ. ಶ್ರವಣ ಮಾಡಿದ್ರೂ ಕೂಡ ಅದನ್ನು ಸರಿಯಾಗಿ ನಾವು ಮನನ ಮಾಡೋದಿಲ್ಲ. ಭಗವಂತನ ಸಗುಣತ್ವ, ಭಗವಂತನ ಸಾಕಾರತ್ವ, ಮತ್ತೆ ಭಗವಂತ ಈ ಜಗತ್ತನ್ನು ಹೇಗೆ ನಿರ್ಮಾಣ ಮಾಡಿದ್ದಾನೆ
ಆ ಭಗವಂತ ಈ ಜಗತ್ತಿ ಹೇಗೆ ಒಡೆಯನಾಗಿದ್ದಾನೆ, ಈಶನಾಗಿದ್ದಾನೆ, ನಾವು ಆತನ ದಾಸರಾಗಿದ್ದೇವೆ, ನಾವು ಆತನ ಪ್ರತಿಬಿಂಬರಾಗಿದ್ದೇವೆ ಅನ್ನುವಂಥ ಸಂಗತಿಗಳನ್ನು ನಾವು ಸರಿಯಾಗಿ ಮರಣ ಮಾಡದೆ ಹೋದರೆ, ನಮ್ಮ ಪ್ರಾರಬ್ಧ ಕರ್ಮದ ನಿಮಿತ್ತವಾಗಿ ನಮಗೆ ಈ ಜಗತ್ತಿನ ಸಂಕಟ ಬಂದು ಒದಗಿದೆ. ಇದಕ್ಕೆ ಭಗವಂತ ಮಾಡಬೇಕಾದ್ದೇನಿಲ್ಲ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಹರಿಯೇ ಅಂತ ದಾಸರು ಆಡಿದ್ದು ಅದೇ ಉದ್ದೇಶ. ಭಗವಂತ ಸರ್ವಕರ್ತ ಹೌದು, ಸರ್ವಶಕ್ತ ಹೌದು, ಎಲ್ಲವೂ ಸರಿ. ಆದರೆ ನಾವು ಮಾಡಿದ ಪ್ರಾರಬ್ಧ ಕರ್ಮ ಬಲವಂತರವಾಗಿದ್ದರೆ ಆ ಭಗವಂತ ಏನು ಮಾಡಲಿಕ್ಕೆ ಸಾಧ್ಯ? ನಿನ್ನ ಕರ್ಮಕ್ಕನುಸಾರವಾಗಿ ನಿನಗೆ ಕೊಟ್ಟಿದ್ದೇನೆ ಅನುಭವಿಸಿ ಹೋಗುವಂತ ನಮ್ಮನ್ನು ತಳ್ಳಿಬಿಡ್ತಾನೆ. ನಾವು ನಾನಾ ಥರದ ಆಪತ್ತುಗಳಿಗೆ, ತೊಂದರೆಗಳಿಗೆ, ದೈಹಿಕ ಮಾನಸಿಕ ಕ್ಲೇಶಗಳಿಗೆ ಒಳಗಾಗಬೇಕಾಗ್ತದೆ. ಇದಕ್ಕಾಗಿ ನಾವು ಶ್ರವಣ ಮಾಡಿದ್ದನ್ನು ಯುಕ್ತ ರೀತಿಯಲ್ಲಿ ಮನನ ಮಾಡಬೇಕು. ಯುಕ್ತ ರೀತಿಯಲ್ಲಿ ಮನನ ಮಾಡದೆ ಹೋದರೆ ಶ್ರವಣ ಮಾಡಿದ್ದೆಲ್ಲ ಮರ್ತೋಗ್ಬಿಡ್ತದೆ, ಅದು ಮನವರಿಕೆ ಸರಿಯಾಗಿ ಆಗಿರೋದಿಲ್ಲ. ಒಂದು ಯಾವುದೋ ಸೂಕ್ಷ್ಮವಾದ ಸಂದರ್ಭದಲ್ಲಿ. ಯಾಕೆಂದರೆ ಜೀವನ ನಾನಾ ಥರದ ಕಟ್ಟ ಕಾರ್ಪಣ್ಯಗಳಿಗೆ ಕೂಡಿದ್ದು ನಮ್ಮ ಜೀವನ. ಅದರಲ್ಲೂ ಇದು ಕಲಿಯುಗದಲ್ಲಿ ತುಂಬ ಪ್ರಲೋಭನಗಳಿಗೆ, ನಾನಾ ಥರದ ಆಕರ್ಷಣೆಗಳಿಗೆ ನಾವು ಈಡಾಗ್ತೇವೆ. ಹೀಗೆಲ್ಲ ಆದಾಗ ಆ ಧರ್ಮ ಅಂದರೆ ಏನು, ಧರ್ಮದ ವಾಸ್ತವ ಸ್ವರೂಪ ಏನು, ಅಧರ್ಮ ಅಂದರೆ ಏನು, ಇದೆಲ್ಲವೂ ಕೂಡ ನಾವು ಮರೆತು ಬಿಡ್ತೀವಿ ಒಂದಲ್ಲ ಒಂದು ಸಂದರ್ಭದಲ್ಲಿ. ಅದಕ್ಕಾಗಿ ಜೀವಮಾನದಲ್ಲಿ ಎಂಥ ಆಕರ್ಷಣೆ, ಎಂಥ ಪ್ರಲೋಭನೆ ಇದ್ಯಾವುದು ಬಂದರೂ ಕೂಡ ನಾವು ನಮ್ಮನ್ನು ಮರೆಯಬಾರದು, ನಮ್ಮ ಹಿನ್ನೆಲೆ ಇತ್ಯಾದಿಗಳನ್ನು ಮರೆಯಬಾರದು. ನಮಗೆ ಸಿಕ್ಕಂಥ ಶಿಕ್ಷಣ ನಮಗೆ ಕೈ ಕೊಡಬಾರ್ದು. ಸರಿಯಾದ ಸಂದರ್ಭದಲ್ಲಿ ಅದು ನಮ್ಗೆ ಕೈ ಕೊಟ್ಬಿಟ್ರೆ ನಾವು ಅದನ್ನು ಮಾಡಿಕೊಂಡು ಏನು ಉಪಯೋಗ? ಅದಕ್ಕಾಗಿ ಅದನ್ನು ಬಿಡಬಾರ್ದು. ಮಚದಿ ಯಾವುದು ಅಯುಕ್ತತ, ಎಲ್ಲಿ ತನಕ ನಮಗೆ ವಿಷಯ ಮನವರಿಕೆ ಆಗಲಿಲ್ಲ ಅಲ್ಲಿ ತನಕ ಸರಿಯಾಗಿ ಅದನ್ನು ಮನನ ಮಾಡಲೇಬೇಕು. ಗುರುಗಳ ಉಪದೇಶವನ್ನು ಶ್ರವಣ ಮಾಡೋದ್ರ ಮೂಲಕ ಮತ್ತು ಮನನ ಮಾಡೋದ್ರ ಮೂಲಕ. ಇಲ್ಲದೆ ಹೋದರೆ ನಾವು ಎಲ್ಲವನ್ನೂ ಕೂಡ ಕಳ್ಕೊಂಡು ಬಿಡ್ತೀವಿ ಅಂತ ಅನ್ನೋದನ್ನು ಆ ರಜಿ ಮಹಾರಾಜನ ಮಕ್ಕಳ ಮೂಲಕ ಕಥೆಯ ಮೂಲಕ ತಿಳ್ಕೋಬೇಕು. ವಸ್ತುತಃ ನಾವು ಆ ರಜಿ ಮಹಾರಾಜನ ಮಕ್ಕಳಂತ ದೊಡ್ಡ ವಂಶದಲ್ಲಿ ಹುಟ್ಟಿದವರು ಅಲ್ಲ, ನಾವೇನು ಚಂದ್ರವಂಶದಲ್ಲಿ ಹುಟ್ಟಲಿಲ್ಲ. ಅಷ್ಟು ದೊಡ್ಡ ಚಕ್ರವರ್ತಿ, ಜ್ಞಾನಿ, ಉದಾರಿಯಾದಂಥ ಅಪ್ಪ ಅಂತ ಹಿನ್ನೆಲೆ ನಮಗಿಲ್ಲ. ಆ ರಾಜನ ಮಕ್ಕಳಾದ್ದರಿಂದ ಅವ್ರಿಗೆ ಬೇಕಾದಷ್ಟು ಶಾಸ್ತ್ರದ ಅಧ್ಯಯನವೂ ಕೂಡ ಆಗಿರಬೇಕು, ಶಾಸ್ತ್ರದ ಉಪದೇಶವೂ ಕೂಡ ಆಗಿರಬೇಕು. ಅಷ್ಟು ನಮಗಾಗಿಲ್ಲ. ಅಷ್ಟೆಲ್ಲ ಆದವರು ಕೂಡ, ಉತ್ತಮವಾದ ಶಾಸ್ತ್ರದ ಅಧ್ಯಯನವನ್ನು ಮಾಡಿದವರು ಕೂಡ ಒಂದು ಯಾವುದೋ ಸಂದರ್ಭದಲ್ಲಿ ಭ್ರಷ್ಟರಾಗಿಬಿಟ್ಟು ಇನ್ನು ಅಲ್ಪ ಸ್ವಲ್ಪ ಶಾಸ್ತ್ರ ಅಧ್ಯಯನ ಮಾಡೋರು ನಾವು. ಯಾವಾಗಲೂ ಬಿಡುವಿದ್ದಾಗ ಸ್ವಲ್ಪ ದೇವಾಲಯಕ್ಕೆ ಹೋಗೋದು, ಮಠ ಮಂದಿರಗಳಿಗೆ ಹೋಗೋದು, ಸ್ವಲ್ಪ ಶ್ರವಣ ಮಾಡೋದು, ಇದು ನಮ್ಮ ಧೋರಣೆ. ಇದೆಲ್ಲ ಆಮೇಲೆ ಇರಲಿ, ವಯಸ್ಸಾದ್ಮೇಲೆ ಮಾಡೋಣ. ಈಗ ದುಡ್ಡು ಗಳಿಸೋಣ, ದುಡ್ಡು ಗಳಿಸಬೇಕಾದ ಶಿಕ್ಷಣ ಪಡ್ಕೊಳ್ಳೋಣ, ಇದು ನಮ್ಮ ಧೋರಣೆ. ಯಾವಾಗಲೂ ಸ್ವಲ್ಪ ಬಿಡುವಿದ್ದಾಗ ಶ್ರವಣ ಮನನ ಮಾಡೋರು ನಾವು ಎಷ್ಟು ಜ್ಞಾನ ಸಂಪಾದನೆ ಮಾಡಿದ್ವು, ನಮ್ಮ ಯೋಗ್ಯತೆ ಎಷ್ಟು, ನಮ್ಮ ಇತಿಮಿತಿ ಎಷ್ಟು. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಶಾಸ್ತ್ರಾಧ್ಯಯನ ಮಾಡಿದವರೇ ಅವರೆಲ್ಲ ಭ್ರಷ್ಟರಾಗಿ ಹೋದರು. ಅಲ್ಪ ಪ್ರಮಾಣದಲ್ಲಿ ಶಾಸ್ತ್ರಾಧ್ಯಯನ ಮಾಡಿದಂಥವ್ರು ನಮ್ಮ ಗತಿ ಏನು? ಇದನ್ನು ನಾವು ಆ ಹರಿವಂಶದ ಆ ರಜಿ ಮಹಾರಾಜನ ಮಕ್ಕಳು, ರಾಜೇಯರು, ಅವ್ರ ಕಥೆಯನ್ನು ಶ್ರವಣ ಮಾಡಿದಾಗ ಇದನ್ನು ಒಂದು ಎಚ್ಚರಿಕೆ ಅಂತ ನಾವು ತಿಳ್ಕೋಬೇಕು. ಇಲ್ಲದೆ ಹೋದರೆ ಪುರಾಣದಲ್ಲಿ ಅನೇಕ ಕಥೆಗಳು ಬಂದವು, ಮಹಾತ್ಮರು, ದೊಡ್ಡವರು, ಸಣ್ಣವರು ಎಲ್ಲರ ಕಥೆಗಳು ಬಂತು. ನಾವು ಅದನ್ನು ಕೇಳಿದ್ವಿ, ಬಿಟ್ಟುಬಿಟ್ವಿ ಅಂತ ಆಗಿಬಿಟ್ರೆ ಅದು ನಮಗೆ ನಮ್ಮ ಜೀವಮಾನದಲ್ಲಿ ನಮ್ಗೆ ಉಪಯೋಗ ಬರೋದಿಲ್ಲ. ಅದನ್ನೆಲ್ಲವೂ ಕೂಡ ಹಾಗೆ ತಿಳ್ಕೋಬೇಕು. ಈ ನಮಗೆ ಶಾಸ್ತ್ರ, ವೇದಾಂತ ಶಾಸ್ತ್ರಗಳೇನಿವೆ, ಇದು ಬ್ರಾಹ್ಮಣನಿಗೆ ಬಾಂಧವರಿದ್ದಂತೆ. ನಮ್ಮ ಬೀಗರು, ಹೆಣ್ಣಿನ ಕಡೆ ಬೀಗರು, ಗಂಡಿನ ಕಡೆ ಬೀಗರು ಅಂತ ಹೀಗೆಲ್ಲ ನಾವು ಬೀಗರು, ಬಂಧುಗಳು, ಮಿತ್ರರು ಅಂತೆಲ್ಲ ಹೇಳ್ಕೊತೀವಲ್ಲ. ವಸ್ತುತಃ ಮಹಾಭಾರತ ನಮಗೆ ಬ್ರಾಹ್ಮಣರಾದವರಿಗೆ ಶಾಸ್ತ್ರವೇ ಬಾಂಧವರು ಅಂತ ಒಂದು ಕಡೆ ಎಚ್ಚರಿಕೆ ಕೊಟ್ಟಿದೆ. ಬ್ರಾಹ್ಮಣ ವೇದ ಬಾಂಧವ. ಹೀಗೆ ಆ ಬಾಂಧವರನ್ನು ನಾವು ಯಾವತ್ತೂ ಕೂಡ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಾರದು. ವೇದೈ ಪಶ್ಯಂತಿ ಬ್ರಾಹ್ಮಣ ಅಂತ ಮತ್ತೊಂದು ಕಡೆ ಬಂದಂಥ ಮಾತು. ಒಬ್ಬೊಬ್ಬರಿಗೆ ಒಂದೊಂದು ಕಣ್ಣು. ರಾಜರಿಗೆ ಗೂಢಚಾರರೇ ಕಣ್ಣು, ಚಾರೈ ಪಶ್ಯಂತಿ ರಾಜಾನಃ ಅಂತ. ರಾಜರು ಎಲ್ಲ ಕಡೆ ಹೋಗ್ಲಿಕ್ಕಾಗೋದಿಲ್ಲ, ಒಂದೇ ಕಡೆ ಕೂತಿರ್ಬೇಕು. ಇನ್ನೊಂದು ಕಡೆ ಮತ್ತೊಂದು ಸಾಮ್ರಾಜ್ಯದಲ್ಲಿ ಗಡಿ ಭಾಗದಲ್ಲಿ ಏನು ನಡೆದಿದೆ ಅದನ್ನು ನೋಡಬೇಕಾದ್ರೆ ರಾಜರಾದವರು ಗೂಢಚಾರರ ಮೂಲಕನೇ ನೋಡಬೇಕು, ತಿಳ್ಕೋಬೇಕು. ಆದರೆ ನಮ್ಮಂಥ ಸಾಮಾನ್ಯರಿಗೆ ನಮ್ಮ ಕಣ್ಣೇನಿದಿಲ್ಲ, ಈ ಕಣ್ಣಿನ ಮೂಲಕವೇ ನಾವು ತಿಳ್ಕೋಬೇಕು. ಅದರಲ್ಲೂ ಬ್ರಾಹ್ಮಣನಾದವನು, ಜ್ಞಾನಿಯಾದವನು ಏನು ಯಾವುದರ ಮೂಲಕ ತಿಳ್ಕೋಬೇಕು, ಅವನಿಗೆ ಕಣ್ಣು ಯಾವುದು ಅಂತಂದರೆ ವೇದ ಶಾಸ್ತ್ರ, ಅದೇ ಅವನಿಗೊಂದು ಕಣ್ಣು. ಆ ಕಣ್ಣು ಇಲ್ಲದೆ ಹೋದರೆ ನಾವೆಲ್ಲವನ್ನೂ ಕಳ್ಕೊಂಡು ಬಿಡ್ತೇವೆ. ಅನಾಮ್ನಾಯಮಲ ವೇದಾಹ,
ಬೇಕಾದಷ್ಟು ಅಧ್ಯಯನ ಮಾಡಿದ್ದೀವಿ, ನಿತ್ಯ ಅದರ ಆಮ್ನಾಯ, ನಿತ್ಯ ಅದರ ಅಭ್ಯಾಸಕ್ಕೆ ಹೋದರೆ ಅನಭ್ಯಾಸೇ ವಿಷಂ ಶಾಸ್ತ್ರಂ ಅಂತ ಎಚ್ಚರಿಸಿಕೊಟ್ಟಿದೆ. ನಾವು ಶಾಸ್ತ್ರಾಧ್ಯಯನ ಮಾಡಿದ್ದನ್ನು ನಿತ್ಯ ಅಭ್ಯಾಸ ಮಾಡದೆ ಹೋದರೆ, ನಿತ್ಯ ಆಮನಾಯ ಮಾಡದೆ ಹೋದರೆ, ಆಮನಾಯ ಅಂತಂದರೆ ನಿತ್ಯ ಅದನ್ನು ಆವರ್ತನ ಮಾಡ್ತಾ ಹೋಗೋದು, ಅರ್ಥಪೂರ್ವಕವಾಗಿ ಅನುಸಂಧಾನ ಮಾಡ್ತಾ ಹೋಗೋದು. ಇದನ್ನೆಲ್ಲ ಮಾಡೋದನ್ನು ಬಿಟ್ಟುಬಿಟ್ರೆ ಅದು ಒಂದಲ್ಲ ಒಂದು ದಿವಸ ಕೈ ಕೊಟ್ಟು ಬಿಡ್ತದೆ. ನಾಳೆ ಶಾಸ್ತ್ರ ಪುಸ್ತಕ ತೆಗೆದು ನೋಡಿದರೆ ಅಲ್ಲಿ ಏನು ಹೇಳಿದೆ ಅಂತ ಗೊತ್ತೇ ಆಗೋದಿಲ್ಲ, ಗೊಂದಲ ಆಗ್ತದೆ, ಅದು ಅರ್ಥವೇ ಆಗೋದಿಲ್ಲ. ಯಾರಾದರೂ ಬಂದು ಕೇಳಿ ಇದೇನು ಅರ್ಥ ಅಂತ ಕೇಳಿದರೆ ಗೊತ್ತಿಲ್ಲ, ವಿಚಾರ ಮಾಡಬೇಕು ಅಂತ ಪರಿಸ್ಥಿತಿ ಬರ್ತದೆ ಮನುಷ್ಯನಿಗೆ. ಹೀಗೆ ವೇದಗಳ ಶಾಸ್ತ್ರಗಳ ಒಂದು ಕೊಳೆ ಬಂಗಾರ ಇದೆಲ್ಲ. ಬಂಗಾರದ ಆಭರಣ ಮಾಡಿದ್ವಿ, ಲಕ್ಷಗಟ್ಟಲೆ ಖರ್ಚು ಮಾಡಿ ದೊಡ್ಡ ಆಭರಣ ಮಾಡ್ಕೊಂಡು ನಾವು ಕಂಠದಲ್ಲಿ ಹಾಕ್ಕೊಂಡ್ವಿ. ಆದರೆ ಕಾಲಕ್ರಮೇಣ ಅದರಲ್ಲೆಲ್ಲ ಒಂದು ಸ್ವಲ್ಪ ಕೊಳೆ ಸೇರ್ಕೊಳ್ತದಲ್ಲ, ಆ ಕೊಳೆಯನ್ನು ಮತ್ತೆ ಅಕ್ಕಸಾಲಿಗಂತ ಹೋಗಿ ಅದನ್ನು ಸ್ವಚ್ಛ ಮಾಡಿಸ್ಬೇಕಲ್ಲ. ಹಾಗೆ ವೇದಕ್ಕೆ ಕೊಳೆ ಅಂದರೆ ಯಾವುದು ಅಂತಂದರೆ ಅದನ್ನು ಅಭ್ಯಾಸ ಮಾಡದೇ ಇರೋದೇ ಒಂದು ಕೊಳೆ. ವೇದಗಳನ್ನು ನಿತ್ಯ ಆವರ್ತನ ಮಾಡಿ ಅದರ ಅರ್ಥವನ್ನು ಚಿಂತನೆ ಮಾಡದೇ ಇರೋದೇನಿದೆ, ಇದೇ ಒಂದು ದೊಡ್ಡ ಕೊಳೆ ವೇದಕ್ಕೆ, ಶಾಸ್ತ್ರಗಳಿಗೆ. ಈ ಶಾಸ್ತ್ರವನ್ನು ನಿತ್ಯ ನಾವು ಆವರ್ತನ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇದೆಲ್ಲವನ್ನೂ ನಾವು ಮಾಡದೆ ಹೋದರೆ ರಜಿ ಮಹಾರಾಜನ ಮಕ್ಕಳಂತೆ ಭ್ರಷ್ಟರಾಗಿ ಹೋಗ್ತೇವೆ. ವೇದಗಳ ಅರ್ಥವನ್ನು ತಿಳ್ಕೊಳ್ಳಿಕ್ಕಾಗಿ ಪುರಾಣಗಳು ಬೇಕು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪ ಬ್ರಹ್ಮಯೇ ವಿವೇಕ್ ಅಲ್ಪಶುತಾದ್ವೇದ ಮಾಮಯಂ ದೂಷಯೇದಿತಿ. ವೇದದ ಪುಸ್ತಕ ಹತ್ರ ನಾವು ಹೋದರೆ ವೇದ ಹೆದರಿ ಓಡಿ ಹೋಗ್ತದೆ. ಪುಸ್ತಕ ಓಡಿ ಹೋಗೋದಿಲ್ಲ, ಪುಸ್ತಕ ಅಲ್ಲೇ ಇದ್ದೇ ಇರ್ತದೆ. ಯಾಕಂದರೆ ಪುಸ್ತಕಗಳನ್ನು ಲೈಬ್ರರಿಯಲ್ಲಿ ಕಪಾಟಲ್ಲಿ ಹಾಕಿ ಕೀರಿ ಹಾಕಿ ಇಟ್ಟುಬಿಟ್ಟಿದ್ದೇವೆ, ಪುಸ್ತಕ ಓಡಿ ಹೋಗೋದಿಲ್ಲ. ಆ ವೇದಾಭಿಮಾನಿ ದೇವತೆಗಳಿಗೆ ನಮ್ಮಂಥ ಅಲ್ಪಜ್ಞರಾದವರು ಬಂದರು ನೋಡಿದರೆ ಅದು ಹೆದರಿಕೆ ಆಗ್ತದೆ. ಅಲ್ಪಜ್ಞಾನಿ, ಹೆಚ್ಚು ಓದಿಲ್ಲ ಇವನು, ಹೆಚ್ಚು ಶ್ರವಣ ಮಾಡಿಲ್ಲ, ಈತ ಬಂದು ಏನೋ ತಪ್ಪರ್ಥ ಹೇಳಿಬಿಡ್ತಾನೋ, ಮಾಮಯಂ ದೂಷಯೇ ಅಂತ ವೇದ ಹೆದರ್ತದೆ. ಅದಕ್ಕಾಗಿ ವೇದಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪುರಾಣಗಳ ಸಹಕಾರ ಬೇಕು. ಹೀಗೆ ವೇದ ಪುರಾಣ ಎಲ್ಲವನ್ನೂ ಕೂಡ ಏಕದೃಷ್ಟಿಯಿಂದ ನೋಡಬೇಕು. ರಾಮಾಯಣವು ಕೂಡ ಅದನ್ನು ವೇದೋಪಬ್ರಹ್ಮಣಾರ್ಥಾಯ ತಾವಗ್ರಾಹಯತ ಪ್ರಭು ಅಂತ ವರ್ಣನೆ ಮಾಡಿದೆ. ಆ ವಾಲ್ಮೀಕಿ ಋಷಿಗಳು ಇಡೀ ರಾಮಾಯಣವನ್ನು ಲವಕುಶರಿಗೆ ಹೇಳಿದ್ರಲ್ಲ. ಯಾಕೆ ಹೇಳಿದ್ರು ಅಂದರೆ ವೇದೋಪಬ್ರಹ್ಮಣಾರ್ಥಾಯ, ವೇದಾರ್ಥವನ್ನು ತಿಳ್ಕೊಳ್ಳಿಕ್ಕೆ ಈ ರಾಮಾಯಣ ಅಂತ ಒಂದು ಸಹಕಾರಿಯಾಗಲಿ ಈ ಇಬ್ಬರು ಹುಡುಗರಿಗೆ, ಮತ್ತು ಒಟ್ಟಾರೆ ಜನರಿಗೂ ಕೂಡ ಇದು ಸಹಕಾರಿಯಾಗಲಿ ಅಂತ ಅವರು ರಾಮಾಯಣವನ್ನು ರಚನೆ ಮಾಡಿ ಆ ಲವಕುಶರಿಗೆ ಉಪದೇಶ ಮಾಡಿದರು ಅಂತಿದೆ. ವೇದವೇದ್ಯೆ ಪರೇಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನ ಅಂತ ಒಂದು ಮಾತು. ವೇದವೇದ್ಯನಾದಂಥ ಪರಮ ಪುರುಷ ಶ್ರೀಮನ್ನಾರಾಯಣ ಅವನು ರಾಮರೂಪನಾಗಿ ಭೂಲೋಕದಲ್ಲಿ ಹುಟ್ಟಿದ್ನಲ್ಲ. ಆವಾಗ ವೇದವೂ ಕೂಡ ನಾನು ಆ ರಾಮನ ಸೇವೆ ಮಾಡಬೇಕು, ಆ ರಾಮನ ಗುಣಗಳನ್ನು ವರ್ಣನೆ ಮಾಡಬೇಕು ಅನ್ನೋದು ಕಾರಣಕ್ಕಾಗಿ ವೇದ ಪ್ರಾಚೇತಸಾದಾಸಿ, ವಾಲ್ಮೀಕಿಗಳ ಮೂಲಕ ಆ ವೇದವೇ ರಾಮಾಯಣದ ರೂಪದಿಂದ ಈ ಭೂಲೋಕಕ್ಕೆ ಬಂತು ಅಂತ ಒಂದು ಮಾತು. ಹೀಗೆ ಇತಿಹಾಸ ಪುರಾಣ ಇವುಗಳೆಲ್ಲ ಜ್ಞಾನವೂ ಕೂಡ ನಮಗೆ ಬೇಕು. ಪಂಚರಾತ್ರಂ ಭಾರತಂ ಚ ಇತಿಹಾಸ ಇತಿ ಶಬ್ದತೆ. ಪಂಚರಾತ್ರ ಮತ್ತು ಭಾರತ, ಮೂಲ ರಾಮಾಯಣ, ಇತಿಹಾಸ ಇತಿ ಪ್ರೋಕ್ತಂ, ಕೆಲವೊಂದು ಇತಿಹಾಸ ಅಂತ ಹೆಸರು. ಬ್ರಹ್ಮಾದ್ಯಂತೂ ಪುರಾಣಕಂ, ಬ್ರಹ್ಮಾಂಡ ಪುರಾಣ, ಬ್ರಹ್ಮ ಪುರಾಣ, ಮಾರ್ಕಂಡೇಯ ಪುರಾಣ, ಮತ್ಸ್ಯ ಪುರಾಣ, ಭವಿಷ್ಯ ಪುರಾಣ ಇತ್ಯಾದಿ ಪುರಾಣಗಳಿವೆ. 18 ಪುರಾಣಗಳು, ಇದಕ್ಕೆಲ್ಲದಕ್ಕೂ ಪುರಾಣ ಅಂತ ಹೆಸರು. ಪಂಚರಾತ್ರ, ಮೂಲ ರಾಮಾಯಣ ಮತ್ತು ಮಹಾಭಾರತ, ಇದೆಲ್ಲದಕ್ಕೂ ಕೂಡ ಇತಿಹಾಸ ಅಂತ ಹೆಸರು ಅಂತ ಒಂದು ಮಾತನ್ನು ಅಥರ್ವಣ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ. ಹೀಗೆ ವೇದಗಳನ್ನು ಮತ್ತು ಪುರಾಣಗಳೆಲ್ಲವನ್ನೂ ಕೂಡ ಏಕದೃಷ್ಟಿಯಿಂದ ನಾವು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದ್ದನ್ನು ಸರಿಯಾಗಿ ಮರಣ ಮಾಡ್ಕೊಳ್ಳಿಕ್ಕೆ ರೂಢಿ ಮಾಡಬೇಕು. ಸರಿಯಾಗಿ ಯುಕ್ತ ರೀತಿಯಿಂದ ಶ್ರವಣ, ಯುಕ್ತ ರೀತಿಯಿಂದ ಮರಣ ಆಗದೆ ಹೋದರೆ ಅದು ನಮಗೆ ಮಾರಕ ಆಗ್ತದೆ. ರಜಿ ಮಹಾರಾಜನ ಮಕ್ಕಳಂತೆ ನಾವು ಕೂಡ ಭ್ರಷ್ಟರಾಗಿ ಹೋಗ್ತೇವೆ. ರಜಿ ಮಹಾರಾಜನ ಮಕ್ಕಳ ಗತಿ ಮುಂದೇನಾಯಿತು ಅಂತ ಹರಿವಂಶದಲ್ಲಿ ಇಲ್ಲ. ಅವರೇನು ತಾಮಸರಾಗಿದ್ರು, ಸಾತ್ವಿಕರಾಗಿದ್ರು, ಮತ್ತೆ ಅವ್ರನ್ನ ಯಾರಾದರೂ ಉದ್ಧಾರ ಮಾಡಿದ್ರು, ಅದಲ್ಲೇನು ಅಲ್ಲಿ ಬರಲಿಲ್ಲ. ಹರಿವಂಶದಲ್ಲಿ ಅದು ಇಲ್ಲ. ನಾವು ಮಾತ್ರ ಯುಕ್ತ ರೀತಿಯಿಂದ ಶ್ರವಣ, ಯುಕ್ತ ರೀತಿಯಿಂದ ಮರಣ ಮಾಡದೆ ಹೋದರೆ ಭ್ರಷ್ಟವಾಗಿ ಹೋಗ್ತೇವೆ. ನಮ್ಮನ್ನು ಉದ್ಧಾರ ಮಾಡೋರು ಯಾರೂ ಕೂಡ ಇರೋದಿಲ್ಲ ಅನ್ನೋದನ್ನು ಆ ಹರಿವಂಶದಲ್ಲಿ ಬಂದಂಥ ಕಥೆಯ ಮೂಲಕ ಮನವರಿಕೆ ಮಾಡಿಕೊಳ್ಬೇಕು ಅನ್ನುವಲ್ಲಿಗೆ ಇವತ್ತಿನ ಈ ಒಂದು ಕಥಾನಕ ಏನಿದೆ, ಏಕಾದಶಿ ದಿವಸ ಬಹಳ ಉತ್ತಮವಾದಂಥ ಸಂದರ್ಭ ಇದು. ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಒಂದು ಶ್ರೇಷ್ಠವಾದಂಥ ಹರಿದಿನ. ಆ ಹರಿದಿನದ ಒಂದು ಸಂದರ್ಭದಲ್ಲಿ ಇಲ್ಲಿರುವಂಥ ಎಲ್ಲ ಗುರುಗಳ
ಮತ್ತು ಆ ಗುರುಗಳ ಅಂತರ್ಯವಾಗಿರ್ತಕ್ಕಂಥ ಮುಖ್ಯ ಪ್ರಾಣ, ಅವನ ಮೂಲಕ, ಗುರುಗಳ ಮೂಲಕ ಮುಖ್ಯ ಪ್ರಾಣದ ಮೂಲಕ ಆ ವೇದ್ಯನಾದಂಥ, ಸಕಲ ಶಾಸ್ತ್ರ ಪ್ರತಿಪಾದ್ಯನಾದಂಥ, ಧ್ವನ್ಯಾತ್ಮಕ ಶಬ್ದ, ವರ್ಣಾತ್ಮಕ ಶಬ್ದ, ಹೀಗೆ ಎಲ್ಲ ಶಾಸ್ತ್ರ, ಎಲ್ಲ ರೀತಿಯಾದ ವರ್ಣಗಳಿಂದ ಪ್ರತಿಪಾದ್ಯನಾದಂಥ ಭಗವಂತ ಏನಿದ್ದಾನೆ, ಆ ಭಗವಂತನಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಇವತ್ತಿನ ಒಂದು ಶ್ರವಣ ಏನಿದೆ ಅದನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ.